ನಮಸ್ಕಾರ, ನಿಮ್ಮ ಜೊತೆ ಇದೆ PNS ನ್ಯೂಸ್ ನೆಟ್ವರ್ಕ್. ನೀವು ನೋಡ್ತಿದ್ದೀರಾ PNS ವಿಸ್ತಾರ. ನಾನು ನಿಖಿಲ್ ಜೋಶಿ. ಯಾವುದೇ ಒಂದು ವಿಷಯದಲ್ಲಿ ನಿರ್ಧಾರ, ಪರಿಹಾರ, ತಿಳುವಳಿಕೆ, ಕಲಿಕೆ ಸಿಗಬೇಕಾದ್ರೆ ಆ ವಿಷಯದ ಬಗ್ಗೆ ಒಂದು ಒಳ್ಳೆ ಚರ್ಚೆ ಆಗಬೇಕು. ಒಳ್ಳೆ ಚರ್ಚೆ ಆಗಬೇಕಾದ್ರೆ ಅರ್ಥಪೂರ್ಣ, ಜನಕೇಂದ್ರಿತ ಪ್ರಶ್ನೆಗಳನ್ನ ಕೇಳಬೇಕು. ಆ ಉದ್ದೇಶದ ಜೊತೆ ನಾನು ನಿಮ್ಮ ಮುಂದೆ ತಂದಿದ್ದೀನಿ. ಟು ದ ಪಾಯಿಂಟ್. ಸ್ವಾಗತ ನಿಮಗೆ. ಇವತ್ತಿನ ಚರ್ಚೆಯ ವಿಷಯ ನಾವು ಏನು ಮಾತಾಡಕ್ಕೆ ಹೊರಟಿದ್ದೀವಿ ಅಂದರೆ, ಇದು ಒಂದು ರೀತಿ ದೇಶವ್ಯಾಪಿ ಹಬ್ಬಿರುವಂಥ ಒಂದು ಸಮಸ್ಯೆ. ಇದು ಇಡೀ ಸಮಾಜವನ್ನೇ ಎದುರಿಸ್ತಿರುವಂಥ ಸಮಸ್ಯೆ. ಮತ್ತೆ ಈ ಸಮಸ್ಯೆಯನ್ನ ನಿರ್ಮಾಣ ಮಾಡಿರೋರು ಈ ಸಮಾಜದವರೇ. ವಿಪರ್ಯಾಸನು, ನೀವು ತಿನ್ನೋ ಊಟ ಚೆನ್ನಾಗಿರ್ಬೇಕು, ಬೇರೆಯವ್ರಿಗೆ ನೀವು ತಿನ್ಸೋದನ್ನ ನೀವು ಹಾಳು ಮೂಳು ಕೊಳತು ಅದು ತಂಗಳಾಗಿ ಇಷ್ಟೆಲ್ಲ ಆದ್ರೂ ಕೂಡ ನೀವು ಅದನ್ನ ಯಾವುದೇ ಆಲೋಚನೆ ಇಲ್ಲದೆ ಅದನ್ನ ಮಾಡ್ತೀರಿ ಅಂದ್ರೆ ಇದನ್ನ ಹೇಗೆ ಒಪ್ಪೋದು? ಈ ವಿಷಯ ನಮ್ಮ ಪ್ರತಿಯೊಬ್ಬರಿಗೂ ನಮ್ಮ ಜೀವನಕ್ಕೆ ಅನ್ವಯಿಸುವಂತ ವಿಷಯ. ಯಾವತ್ತೋ ಒಂದು ದಿವಸ ಎಲ್ಲೋ ಒಂದು ಕಡೆ ಯಾವುದೋ ಒಂದು ವಿಶ್ವಾಸದ ಮೇಲೆ ಒಂದು ಹೋಟೆಲ್ಗೆ ಹೋಗಿ ನಾವು ತಿಂತೀವಿ. ಆ ವಿಶ್ವಾಸನೇ ಅಲ್ಲಾಡ್ ಹೋಗುವಂತ ಒಂದು ಬೆಳವಣಿಗೆ ಬೆಂಗಳೂರಿನಲ್ಲಿ, ವಿಶೇಷವಾಗಿ ಪಂಚತಾರಾ ಹೋಟೆಲ್ಗಳಲ್ಲಿ ಒಂದು ನಿರ್ದಿಷ್ಟ ಪ್ರಕರಣವಾಗಿ ನಮ್ಮ ಮುಂದೆ ಬಂದಿದೆ. ಟೋಟಲ್ ಆಗಿ 60ಕ್ಕೂ ಹೆಚ್ಚು ಹೋಟೆಲ್ಗಳಲ್ಲಿ, ಬೆಂಗಳೂರಿನ ದೊಡ್ಡ ದೊಡ್ಡ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ರೇಡ್ಗಳು ನಡೆಯುತ್ತೆ. ಆ ರೇಡ್ಗಳು ನಡೆದಾಗ ನಾವು ಏನೇನು ಅನ್ಕೊಂಡಿರ್ತೀವಲ್ಲ, ಇವತ್ತುವರೆಗೂ ನಮ್ಮ ಅಭಿಪ್ರಾಯ ಏನೇನಿತ್ತು, ಹೋಟೆಲ್ ದೊಡ್ಡದಾಗಿದ್ರೆ, ಬಿಲ್ಡಿಂಗ್ ಚೆನ್ನಾಗಿದ್ರೆ, ಸರ್ವಿಸ್ ಚೆನ್ನಾಗಿದ್ರೆ, ಸರ್ವಿಸ್ ಮಾಡೋರು ಬಹಳ ಸ್ವಚ್ಛವಾದಂಥ ಬಟ್ಟೆ ಹಾಕೊಂಡು ಟಿಸ್ಸು ಪಿಸ್ಸು ಅಂತ ಇಂಗ್ಲೀಷಲ್ಲಿ ಮಾತಾಡ್ಬಿಟ್ರೆ ಎಂತ ಆನಂದ ಅಂತೀರಿ. ನಾವು ಕೊಡೋ ದುಡ್ಡಿಗೆ ನಾವು ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ಆದ್ರೆ ಅಡುಗೆ ಮನೆ ಒಳಗೆ ಏನಾಗ್ತಿದೆ ಅಂತ ಯಾವತ್ತಾರು ನಾವು ಯೋಚನೆ ಮಾಡಿದ್ವಾ? ಆಯ್ತಾ, ಯೋಚನೆ ಬಂದಿದ್ರು ಕೂಡ ನಾವು ಏನ್ ಮಾಡಕ್ಕಾಗತ್ತೆ? ಆಫ್ಟರ್ ಆಲ್ ಗ್ರಾಹಕರಲ್ವಾ ನಾವು? ಹೋಗಿ ಕೂತ್ಕೋಬೇಕು, ಆರ್ಡರ್ ಮಾಡಬೇಕು, ಅವ್ರು ತಂದು ಕೊಡ್ತಾರೆ, ಫ್ರೆಶ್ ಅಂತಾರೆ, ನಾವು ತಿನ್ಬೇಕು. ಯಾವತ್ತೋ ಒಂದು ದಿವಸ ನಮಗೂ ಬಹಳ ಬೇಸರ ಆದಾಗ ನಾವು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತೀವಿ. ಇಲ್ಲ, ಇದು ರುಚಿ ಸರಿ ಇಲ್ಲ, ನಾನು ಹೇಳಿದ್ ಬರಲಿಲ್ಲ ಅಂತ ನಾವು ಗಲಾಟೆ ಮಾಡ್ತೀವಿ. ಅದು ಯಾವತ್ತೋ ಒಂದು ದಿವಸ ಆಗುವಂಥದ್ದು. ಹಾಗಾದಾಗ್ಲೂ ಕೂಡ ಬಹುತೇಕ ಪ್ರಕರಣಗಳಲ್ಲಿ ಹೋಟೆಲ್ಗಳು ಗ್ರಾಹಕರ ಮೇಲೆ ದಬ್ಬಾಳಿಕೆಯನ್ನ ನಡೆಸಿ ಅವ್ರ ಬಾಯನ್ನೇ ಮುಚ್ಚಿಸಿ ಹೊರಗೆ ಕಳಿಸಿರುವಂತ ಪ್ರಕರಣಗಳು, ಉದಾಹರಣೆಗಳು ಹಲವಾರು. ಆದಂತ ರೇಡ್ಗಳಿಂದ ನಾವು ಕಲ್ತಂತ ಪಾಠ ಏನು? ಆದಂತ ರೇಡಿಂದ ಹೊರಗೆ ಬಂದಿರುವಂತ ಒಂದು ನೈಜ ಸತ್ಯ ಅದೇನು ತಿಳ್ಕೋಬೇಕಲ್ಲ. ಆರೋಗ್ಯ ಸಚಿವರು ಕೂಡ ಇವತ್ತು ಚರ್ಚೆಯಲ್ಲಿ ಭಾಗವಹಿಸುವಂತ ಸಾಧ್ಯತೆಗಳಿದೆ. ಆಶ್ವಾಸನೆ ಕೊಡೋದಿಲ್ಲ, ಬಟ್ ಈ ಕಾರ್ಯಕ್ರಮವನ್ನ ನೀವು ಪೂರ್ತಿಯಾಗಿ ನೋಡಿದ್ರೆ ಬಹುಶಃ ಅವ್ರ ಮಾತನ್ನು ನೀವು ಕೇಳ್ತೀರಿ. ಇವತ್ತಿನ ಚರ್ಚೆಯ ವಿಷಯ ಊಟ, ಗೂಟ, ಪಾಠ. ಈ ಊಟದ ಹೆಸರಲ್ಲಿ ನಮ್ಮ ಆಕಾಂಕ್ಷೆಗಳಿಗೆಲ್ಲ ಒಂದು ಊಟ ಮಾಡೋದು, ಆ ಅಭಿರುಚಿ ಇತ್ತಲ್ಲ, ಆ ಸ್ವಾದಿಷ್ಟಕರ ಊಟ ತಿನ್ನಬೇಕು ಅನ್ನೋ ನಮ್ಮ ಒಂದು 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 ಬಯಕೆ ಏನಿತ್ತು, ಅದಕ್ಕೇನೆ ಕೊನೆ ಮಾಡ್ಬಿಟ್ರಲ್ಲ ನೀವು. ಹಾಗಾಗಿ ನಾವು ಕಲ್ತಂತ ಪಾಠ ಅಥವಾ ಕಲಿಬೇಕಾಗಿರುವಂತ ಪಾಠ ಏನು ಅನ್ನೋದಷ್ಟೇ ಪ್ರಶ್ನೆ. ಇಷ್ಟೆಲ್ಲ ರೇಡ್ಗಳಾಗೋಯ್ತು, ಇಷ್ಟೆಲ್ಲ ಹೊರಗೆ ಬಂದಿದೆ, ಇಷ್ಟೆಲ್ಲ ಮಾಹಿತಿ ಸಿಕ್ಕಿದೆ, ಪರಿಣಾಮಕಾರಿ ಕ್ರಮ ಆಗಬೇಕು. ಹೇಗಾಗುತ್ತೆ? ಆಗಬೇಕು ಪರಿಣಾಮಕಾರಿ ಕ್ರಮ. ಯಾಕಂದ್ರೆ ಸಾವಿರಾರು ರೂಪಾಯಿ ಚಾರ್ಜ್ ಮಾಡಿ ನಮಗೆ ಊಟವನ್ನ, ಬಹಳ ಗುಣಮಟ್ಟದ ಊಟವನ್ನ, ಗುಣಮಟ್ಟದ ಪದಾರ್ಥಗಳನ್ನ ಬಳಸಿ ಮಾಡಿರ್ತಾರೆ ಅನ್ನೋ ಒಂದು ಕಲ್ಪನೆನಲ್ಲಿ ನಾವಿದ್ವಿ. ಅದು ಕೇವಲ ಕಲ್ಪನೆ ಆಗೇ ಉಳಿತು. ಬಹುತೇಕ ಆಯಾಮಗಳಲ್ಲಿ ಬೆಳೀತಿರುವಂಥ ಈ ಒಂದು ಚರ್ಚೆಯ ವಿಸ್ತಾರವನ್ನ ನಿರ್ಧರಿಸೋ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ಯಾವ ಮಾನದಂಡವನ್ನ ಆಧರಿಸಿ ನೀವು ಹೋಟೆಲ್ ಆಯ್ಕೆ ಮಾಡ್ತೀರಿ? ಆನ್ಲೈನ್ ಆರ್ಡರ್ ಮಾಡುವಾಗ ಮಾನದಂಡಗಳೇನು? ಯಾಕೆ ಕೇಳ್ತೀನಿ ಅಂದ್ರೆ, ನೀವು ಒಂದು ಹೋಟೆಲ್ಗೆ ಹೋಗಬೇಕು ಅಂದಾಗ, ಒಂದು ನೀವು ಹುಟ್ಟು ಬೆಳೆದಂಥ ಸ್ಥಳದಲ್ಲೇ ಇದ್ದರೆ ನಿಮಗೆ ಸುತ್ತಮುತ್ತ ಏನಿದೆ, ಆ ಹೋಟೆಲಿನ ವಿಶ್ವಾಸಾರ್ಹತೆ ಏನು, ಅಲ್ಲಿನ ಗುಣಮಟ್ಟ ಏನು, ಇದೆಲ್ಲ ಒಂದು ತಕ್ಕ ಮಟ್ಟಿಗೆ ಗೊತ್ತಿರುತ್ತೆ. ನೀವೆಲ್ಲ ಪ್ರಯಾಣ ಮಾಡ್ತಿದ್ರಪ್ಪ, ಯಾವ ಮಾನದಂಡಗಳನ್ನ ಆಧರಿಸಿ ನೀವು ಹೋಟೆಲ್ಗೆ ಹೋಗ್ತೀರಿ? ಆನ್ಲೈನ್ ರಿವ್ಯೂ ನೋಡ್ತೀರಾ? ಎಷ್ಟು ದೊಡ್ಡದಾಗಿದೆ ಹೋಟೆಲ್ ಅಂತ ನೋಡ್ತೀರಾ? ಅಥವಾ ಅಲ್ಲಿರುವಂಥವ್ರು ಎಷ್ಟು ಸ್ವಚ್ಛವಾಗಿ ಅದನ್ನ ಅಟ್ಲೀಸ್ಟ್ ಕಣ್ಣು ಕಾಣೋ ಅಂತ ಸ್ವಚ್ಛತೆ ಎಷ್ಟು, ಯಾವ ಪ್ರಮಾಣದಲ್ಲಿದೆ ಅಂತ ನೋಡ್ತೀರಾ? ಮಾನದಂಡ ಆದ್ರೂ ಏನು? ನೀವು ಏನೇ ನೋಡಿದ್ರು ಆ ಮಾನದಂಡಗಳೆಲ್ಲ ನುಚ್ಚು ನೂರಾಗಿ ಪಕ್ಕಕ್ಕೆ ಇಡಬೇಕು. ಯಾಕಂದ್ರೆ ಆ ಮಾನದಂಡಗಳಿಂದ ನೀವು ಸರಿಯಾದ ನಿರ್ಧಾರ ಮಾಡಿಲ್ಲ ಅನ್ನೋದು ಈ ರೇಡ್ಗಳ ಮೂಲಕ ನಮಗೆ ಗೊತ್ತಾಗ್ತಾ ಇದೆ. ಇನ್ನ ವ್ಯವಸ್ಥಿತ ಆಡಳಿತ ಪ್ರಕ್ರಿಯೆ ಮತ್ತು ವೃತ್ತಿಪರ ಅಡಿಗೆ ಮನೆ, ಅಡಿಗೆ ಅವರು ಇದ್ದಲ್ಲಿಯೂ ಕೂಡ ಕೊಳತ ತರಕಾರಿ, ಹಾಳಾದ ಪದಾರ್ಥ ಇರಲು ಹೇಗೆ ಸಾಧ್ಯ? ಸ್ಟಾರ್ ಹೋಟೆಲ್ ಅಲ್ಲೆಲ್ಲ ಆ ಸಿಸ್ಟಮ್ ಹೇಗಿರುತ್ತೆ ಹೇಳಿ? ಒಂದು ಅದರ ಮೇಲ್ವಿಚಾರಣೆ ನಡೆಸಕ್ಕೆ ಇನ್ನೊಂದು. ಹೀಗೆಲ್ಲ ಇದ್ದಂತ ಈ ಪಂಚತಾರಾ ಹೋಟೆಲ್ಗಳಲ್ಲಿ ಇಷ್ಟು ವ್ಯವಸ್ಥಿತವಾಗಿದ್ರೂ ಕೂಡ ಹೇಗೆ ಅದು ಕೊಳತ ಚಿಕನ್ನು, ಎಷ್ಟೋ ಒಂದು ತಿಂಗಳ ಹಿಂದೆದ ಹಾಲು ಹೇಗಿರಕ್ಕೆ ಸಾಧ್ಯ? ಇದೆಲ್ಲ ಅಲ್ಲಿಗೆ
ಆಡಳಿತದ ಒಂದು ಮಂಡಳಿ ಏನಿರುತ್ತೆ, ಮ್ಯಾನೇಜ್ಮೆಂಟ್, ಅವ್ರನ್ನ ನಾವು ಹೊಣೆಯಿಂದ ಹೊರಗೆ ಕಳಿಸ್ಬೋದಾ? ಈ ಹೊಣೆಯನ್ನ ಕೇವಲ ಒಬ್ಬ ಶೆಫ್, ಒಬ್ಬ ಜನರಲ್ ಮ್ಯಾನೇಜರ್ ಅಥವಾ ಒಬ್ಬ ಕಿಚನ್ ಮ್ಯಾನೇಜರ್ ಹೆಗಲಿಗೆ ಅಂಟಿಸಿ ಬಿಟ್ಟುಬಿಟ್ರೆ ನಾವು ಅದನ್ನ ಒಪ್ಪಬೇಕಾ? ಇಲ್ಲಿ ಶಿಕ್ಷೆ ಅನ್ನೋದಾದ್ರೆ ಯಾವ ರೀತಿ ಆಗ್ಬೇಕು? ಕಾನೂನಾತ್ಮಕವಾಗಿ ಅದರಲ್ಲಿ ಇರುವಂತ ಅವಕಾಶಗಳಾದ್ರೂ ಏನೋ, ಆಗತ್ತೆ ಅನ್ನೋದಾದ್ರೆ ಅದಕ್ಕೆ ಬೇಕಾಗಿರುವಂತ ಪುರಾವೆಗಳೆಂತದ್ದು. ಇನ್ನ ಸರ್ವಿಸ್ ರೇಟಿಂಗ್ ಮಾತ್ರವಲ್ಲದೆ ಸಾರ್ವಜನಿಕರಿಂದ ಹೋಟೆಲ್ಗಳಲ್ಲಿ ಫುಡ್ ಸೇಫ್ಟಿ ರೇಟಿಂಗ್ ಅನುಷ್ಠಾನಕ್ಕೆ ತರೋ ಅವಶ್ಯಕತೆ ಇವತ್ತು ಇದೆಯಾ? ನಾವು ಯಾವುದೇ ಹೋಟೆಲ್ಗೆ ಹೋಗಿ ನೀವು ಅವ್ರು ಬಂದು ಹೇಳ್ತಾರೆ ನಮಗೆ ನೀವು ಗೂಗಲ್ನಲ್ಲಿ ರೇಟ್ ಮಾಡಿ, ನಮ್ಮ ಸರ್ವಿಸ್ ನಿಮಗೆ ಇಷ್ಟ ಆಯ್ತಾ, ಊಟ ಇಷ್ಟ ಆಯ್ತಾ, ಇಷ್ಟೇ ಕೇಳ್ತಾರೆ. ಫುಡ್ ಸೇಫ್ಟಿ ಬಗ್ಗೆ ಕೂಡ ಕೇಳಬೇಕಲ್ವಾ? ನಿರ್ದಿಷ್ಟವಾಗಿ ಫುಡ್ ಸೇಫ್ಟಿ ಬಗ್ಗೆ ಗ್ರಾಹಕರಿಗೆ ವಿಶೇಷವಾಗಿ ಒಂದು ತಮ್ಮ ಅಭಿಪ್ರಾಯವನ್ನ ತಿಳಿಸುವಂತ ಒಂದು ವೇದಿಕೆ ಇವತ್ತು ನಿರ್ಮಾಣ ಆಗ್ಬೇಕಲ್ವಾ? ಇದು ಖಾಸಗಿ ವಲಯದಲ್ಲಿ ಉಳಿದ್ರೆ ಅವರ ರೇಟಿಂಗು, ಅವರ ಬಿಸ್ನೆಸ್ಗೆ ಸಹಕಾರಿ ಆಗುವಂತ ವೇದಿಕೆ ಬೇಕಾಗಿಲ್ಲ ನಮಗೆ ಇದು ಖಾಸಗಿ ಮತ್ತೆ ಸರ್ಕಾರದ ನಡುವಿನ ಒಂದು ವೇದಿಕೆ ಆಗಿರ್ಬೇಕು. ನಾವ್ ಇಲ್ಲಿ ಕೊಡುವಂತ ಮಾಹಿತಿಯನ್ನ ಸರ್ಕಾರ ಅದನ್ನ ಗಮನಿಸಬೇಕು. ಮಾಹಿತಿ ಒಂದು ಹೋಟೆಲಿನ ವಿರುದ್ಧ ಇದೆ, ಪದೇ ಪದೇ ಆ ರೀತಿಯ ದೂರುಗಳು ಬರ್ತಾ ಇದೆ ಈ ಹೋಟೆಲ್ ಬಗ್ಗೆ ಅಂದಾಗ ಸರ್ಕಾರ ಬಹಳ ಪಾರದರ್ಶಕವಾಗಿ ಪರಿಣಾಮಕಾರಿಯಾಗಿ ಅಂತ ಹೋಟೆಲ್ ಮೇಲೆ ಕ್ರಮವನ್ನ ಜರುಗಿಸಬೇಕು. ಬೇಕಾ ಬೇಡವಾ ಇಂಥ ಒಂದು ವ್ಯವಸ್ಥೆ? ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಅನಿವಾರ್ಯ ಇದೆ. ಇನ್ನ ಆಗೊಂದು ಈಗೊಂದು ರೇಡ್ ಮಾಡಿದ್ರೆ ಸಾಕ? ಪರಿಣಾಮಕಾರಿ ಶಿಕ್ಷೆ ಆಗೋದಕ್ಕೆ ದಾಳಿ ನಡೆಸಿದ ಇಲಾಖೆ ಮತ್ತು ಅಧಿಕಾರಿಗಳ ಮುಂದಿನ ಕ್ರಮ ಹೇಗಿರ್ಬೇಕು? ಕನ್ವಿಕ್ಷನ್ ಅಂತೀವಲ್ಲ, ಶಿಕ್ಷೆಗೆ ಒಳಗಾಗುವಂತ ಹೋಟೆಲ್ಗಳು ಅಥವಾ ಹೋಟೆಲಿನ ಆಡಳಿತ ಮಂಡಳಿ ಸದಸ್ಯರು ಬಹಳ ಕಮ್ಮಿ, ಬಹಳ ರೇರ್ ಆಗಿ ಶಿಕ್ಷೆ ಅಂತ ಒಂದಾಗುತ್ತೆ. ಒಂದಷ್ಟು ಲಕ್ಷಗಳ ಪೆನಾಲ್ಟಿ ಹಾಕೋದಕ್ಕೆ ಆಸ್ಪದ ಇದೆ. FSSAI, ಫುಡ್ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಆಕ್ಟ್ ಇಂಡಿಯಾ, ಅವರ ಕಾನೂನಿನ ಶೆಡ್ಯೂಲ್ 4 ಅಲ್ಲಿ ಕೊಳತ ಊಟಕ್ಕೆ, ಸರಿಯಾದ ಸರ್ವಿಸ್ ನೀಡದೇ ಇರೋದಕ್ಕೆ, ಒಂದು ಹೇಳಿ ಇನ್ನೊಂದು ಕೊಟ್ಟಿದ್ದಕ್ಕೆ ಪ್ರತಿಯೊಂದಕ್ಕೂ ಒಂದು ಶುಲ್ಕ ಇದೆ, ಒಂದು ದಂಡ ಇದೆ. ಆದ್ರೆ ಅಷ್ಟೇ ಹಾಕಿದ್ರೆ ಸಾಕ? ಇಲ್ಲಿ ಲೈಸೆನ್ಸ್ ರದ್ದು ಮಾಡೋಕ್ಕೂ ಅಧಿಕಾರ ಇದೆ. ಈ ಪ್ರಕರಣಗಳಲ್ಲಿ ಯಾವ್ದಾದ್ರು ಒಂದು ಲೈಸೆನ್ಸ್ ರದ್ದಾಗಿ ಇಡೀ ಆ ಒಂದು ಕ್ಷೇತ್ರ ಏನಿದೆ, ಹೋಟೆಲ್ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಇರುವಂತ ಎಲ್ಲ ಉದ್ಯಮಿಗಳಿಗೂ ಒಂದು ಉದಾಹರಣೆ ಆಗಿ ಇದನ್ನ ಎತ್ತಿಕಟ್ಟಿ ನಿಲ್ಲಿಸ್ಬೇಕಾ ಅನ್ನೋದು ನಮ್ಮ ಪ್ರಶ್ನೆ. ಏನ್ ಮಾಡ್ತಾರೆ ಅನ್ನೋದು ನಾವು ಕಾದ್ ನೋಡ್ಬೇಕಿದೆ. ಇನ್ನ ಹಾಳಾದ, ಕೊಳತ, ಎಕ್ಸ್ಪೈರ್ ಆದ ಊಟದ ಪದಾರ್ಥಗಳನ್ನ ದೀರ್ಘಕಾಲ ಸೇವಿಸೋದ್ರ ದುಷ್ಪರಿಣಾಮ ಏನು? ವೈದ್ಯರನ್ನ ಕರೆದಿದ್ದೀನಿ ಇವತ್ತು ಚರ್ಚೆನಲ್ಲಿ. ವೈದ್ಯರನ್ನ ಯಾಕೆ ಕರೆದೆ ಅಂದ್ರೆ, ನಮಗ್ ಗೊತ್ತಿಲ್ದೇನೋ ಇದನ್ನ ನಾವು ಸೇವೆ ಮಾಡ್ತಾನೆ ಇರ್ತೀವಿ. ನಮಗ್ ಗೊತ್ತೇ ಇರಲ್ಲ ಅಲ್ಲಿ ಏನ್ ಅಡ್ಗೆ ಆಗ್ತಿದೆ ಅಂತ. ಅದೆಲ್ಲ ಒಂದ್ ಕಡೆ ಬಿಡಿ, ಇವತ್ತು ಆನ್ಲೈನ್ ಹುಚ್ಚು ಬೇರೆ. ನಮ್ಗೆ ಮನೇಲಿ ಕೂತ್ ಆರಾಮಾಗಿ ಆರ್ಡರ್ ಮಾಡಿ ತಿನ್ನೋವಂಥದ್ದು. ಅದ್ರ ಮೀರಿ ಕ್ಲೌಡ್ ಕಿಚನ್ ಅನ್ನೋ ಹೊಸ ಕಾನ್ಸೆಪ್ಟು. ಯಾರೋ ತಮ್ಮ ಮನೆ ಹಿತ್ಲಲ್ಲಿ 4 ಟೇಬಲ್ಗಳು ಹಾಕೊಂಡು ಒಂದು ಗ್ಯಾಸ್ ಸ್ಟವ್ ಇಟ್ಕೊಂಡು ಅಡ್ಗೆ ಮಾಡ್ತಿರ್ತಾರೆ. ಅಲ್ಲಿನ ಸ್ವಚ್ಛತೆ ಏನು, ಪದಾರ್ಥಗಳ ಗುಣಮಟ್ಟ ಏನು, ಇದನ್ನ ಯಾವತ್ತಾರು ನಾವು ನೋಡಿದೀವಾ? ಅದಕ್ಕೇನೆ ಮೊದಲನೇ ಪ್ರಶ್ನೆಗೆ ಮತ್ತೆ ಹೋಗ್ತೀನಿ ನಾನು. ಯಾವ ಮಾನದಂಡಗಳನ್ನ ಆಧರಿಸಿ ನೀವು ನಿರ್ಧಾರವನ್ನ ಮಾಡ್ತೀರಿ? ನನ್ನ ಜೊತೆ ಇವತ್ತು ಸ್ಟುಡಿಯೋನಲ್ಲಿ ಬಹಳ ಪ್ರತಿಷ್ಠಿತ, ಪ್ರಖ್ಯಾತ ಬಾಣಸಿಗರು ಕೂಡ ಹೌದು, ಮತ್ತೆ ತಮ್ಮದೇ ಆದ ಒಂದು ವಿಶೇಷವಾದ ಶೈಲಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲೂ ಊಟದ ವಿಷಯದಲ್ಲಿ ತಮ್ಮದೇ ಆದ ಒಂದು ಪ್ರಖ್ಯಾತಿಯನ್ನ ಪಡೆದಿದ್ದಾರೆ ಚಂದ್ರು ಅವರು. ಚಂದ್ರು ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಿಖಿಲ್, ನೆನ್ಪಿದೀನಾ? ಏನ್ ಸರ್ ನಮ್ ಕಸ್ಟಮರ್ ಅಲ್ಲ, ನೆನ್ಪಿದೀನಾ ನಿಮ್ಗೆ? ಏನ್ ಸರ್ ಇಂತ ಬಹಳ ಸಂತೋಷ ಚಂದ್ರು ಅವರೇ, ಇವತ್ತು ನೀವು ಇಲ್ಲಿ ಬಂದಿರೋದು. ನೀವು ಕರೆದಿದ್ದು, ನಾನು ಬಂದಿದ್ದು, ಒಳ್ಳೆ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಾ ಇದ್ದೀರಾ. ಅದ್ರ ಬಗ್ಗೆ ಮಾತಾಡೋದು. ಆದ್ರೆ ಈ ಊಟ ನೋಡಿದ್ರೆ ಒನ್ ಮೋರ್ ಅನ್ನಂಗಿಲ್ಲ ಚಂದ್ರು ಸರ್. ಈ ಊಟ ನೋಡಿದ್ರೆ ಒನ್ ಮೋರ್ ಅನ್ನಂಗಿಲ್ಲ. ಅದು ಬರೀ ನಿಮಗ್ ಮಾತ್ರ. ವರ್ಷಗಳಿಂದನೂ ಅದು ಗೊತ್ತಿದೆ. ಎಲ್ಲ ಬರೋಣ ಇರಿ, ಅದಕ್ಕೂ ಮಾತಾಡ್ತೀನಿ ನಾನು. ನನ್ನ ಜೊತೆ ಅನಂತ್ ನಾರಾಯಣ್ ಅವರು ಇದ್ದಾರೆ. ಅನಂತ್ ನಾರಾಯಣ್ ಅವರು ನ್ಯಾಷನಲ್ ರೆಸ್ಟೋರೆಂಟ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅದರ ಬೆಂಗಳೂರಿನ ಚಾಪ್ಟರಿನ ಮುಖ್ಯಸ್ಥರಾಗಿದ್ದಾರೆ. ಅನಂತ್ ನಾರಾಯಣ್ ಅವರೇ ನಮಸ್ಕಾರ, ಸ್ವಾಗತ ನಿಮ್ಗೆ. ನಿಖಿಲ್ ಜೋಶಿ ಮಾತಾಡ್ತೀನಿ, ಸ್ವಾಗತ ನಿಮ್ಗೆ PNS ವಿಸ್ತಾರಕ್ಕೆ. ಡಾಕ್ಟರ್ ಮನಮೋಹನ್ ಇದ್ದಾರೆ. ಡಾಕ್ಟರ್ ಮನಮೋಹನ್ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್, ವಿಶೇಷವಾಗಿ ಇಂಟೆಸ್ಟೈನ್, ಡೈಜೆಷನ್, ಜೀರ್ಣ ಶಕ್ತಿ, ಇದ್ರ ಬಗ್ಗೆ, ಅದಕ್ಕೆ ಸೇರಿದಂತ ರೋಗ ನಿರೋಧಕ ಸಾಮರ್ಥ್ಯ ಏನಿದೆ ದೇಹದ್ದು, ಅದಕ್ಕೂ ಇದಕ್ಕೂ ಸಂಬಂಧ ಇದೆ. ನೀವು ಹೊಟ್ಟೆನಲ್ಲಿ ಬೇಕಾದ್ದು ಕಡಿಮೆ ರೇಟ್ ಸಿಕ್ತು, 5 ಸ್ಟಾರ್ ಅಂತ ಹಾಕ್ತಾ ಇದ್ರೆ ಅದರ ದೂರ ಪರಿಣಾಮಗಳು ಏನೇನ್ ಆಗ್ತವೆ ಅಂತ ಇವತ್ತು ಹೇಳ್ತಾರೆ ಡಾಕ್ಟ್ರು. ನಾನು ಆಕ್ಚುಲಿ ಇಲ್ಲಿ ಡಾಕ್ಟರ್ ಇಂದಾನೆ ಶುರು ಮಾಡ್ತೀನಿ. ಡಾಕ್ಟರ್, ನೀವು ಒಂದು ಹೋಟೆಲ್ಗೆ ಹೋಗ್ಬೇಕಾದ್ರೆ ಯಾವ ಮಾನದಂಡವನ್ನ ಆಧರಿಸಿ ನೀವು ಹೋಟೆಲ್ಗೆ ಹೋಗ್ತೀರಿ? ನಮಸ್ತೆ ಎಲ್ಲರಿಗೂ, ಧನ್ಯವಾದಗಳು ವಿಸ್ತಾರ ಟಿವಿಗೆ ನನ್ನನ್ನು ಇಲ್ಲಿಗೆ ಕರೆದಿರೋದಕ್ಕೆ. ಸೊ ಜನರಲಿ ನಾವು ಹೋಟೆಲ್ಗೆ ಹೋಗ್ಬೇಕಾದ್ರೆ ಊಟ ಒಂದು ರಿವ್ಯೂ ನೋಡ್ಕೊಂಡು ಹೋಗ್ತೀವಿ,
ಜೊತೆಗೆ ರೆಗ್ಯುಲರ್ ಆಗಿ ಹೋಗ್ತಿರೋ ಹೋಟೆಲ್ಗೆ ಏನೂ ತೊಂದರೆ ಆಗಿಲ್ಲ, ಫುಡ್ ಪಾಯ್ಸನಿಂಗ್ ಏನೂ ಆಗಿಲ್ಲ ಅಂತ ಅಂದ್ರೆ ಅದನ್ನ ನೋಡ್ಕೊಂಡು ಹೋಗ್ತೀವಿ. ಆಮೇಲೆ ಹೋಟೆಲ್ ನೇಮ್ ಮತ್ತೆ ರೆಪ್ಯುಟೇಷನ್ ನೋಡ್ಕೊಂಡು ಹೋಗ್ತೀವಿ. ಊಟ ಚೆನ್ನಾಗಿರುತ್ತೆ, ಏನು ತೊಂದರೆ ಆಗಲ್ಲ, ಹೆಲ್ತ್ ಆರೋಗ್ಯದ ಏನು ತೊಂದರೆ ಆಗಲ್ಲ. ಸೊ ಊಟ ಮಾಡಿರೋ ನಮ್ಮ ಮನೆಯವರು ನಾವು ಎಲ್ಲ ಆರೋಗ್ಯವಾಗಿರ್ತೀವಿ ಅನ್ನೋ ಕಾನ್ಸೆಪ್ಟ್ ಇಂದ ಹೋಗಿರ್ತೀವಿ ಹೋಟ್ಲಿಗೆ. ಅಂದ್ರೆ ನಿಮಗೆ ಜನ ಹೇಳ್ಬೇಕು, ಜನ ತಿಂದು ಅಲ್ಲಿ ಬಂದು ಅದನ್ನ ಜೀರ್ಣಿಸ್ಕೊಂಡು ಯಾವುದೇ ತೊಂದರೆ ಆಗ್ಲಿಲ್ಲ ನಮ್ಗೆ ಅನ್ನೋ ಒಂದು ವರ್ಡ್ ಆಫ್ ಮೌತ್ ಒಪಿನಿಯನ್ ನಿಮಗ್ ಸಿಕ್ಕಲ್ಲಿ ಮಾತ್ರ ನೀವು ಅದನ್ನ ವಿಶ್ವಾಸ ಇಟ್ಟು ಆ ಹೋಟೆಲ್ಗೆ ಹೋಗ್ತೀರಿ ಅಲ್ವಾ. ಆನ್ಲೈನ್ ರಿವ್ಯೂಗಳು, ಆ ಬಿಲ್ಡಿಂಗ್ ಎಷ್ಟು ಚೆನ್ನಾಗಿದೆ, ಇಂಟೀರಿಯರ್ಸ್ ಭಾರಿ ಚೆನ್ನಾಗಿ ಮಾಡಿದ್ದಾರೆ, ಬಹಳ ಆಂಬಿಯಂಟ್ ಆಗಿದೆ, ಬಹಳ ತುಂಬಾ ಚೆನ್ನಾಗಿದೆ ಅಲ್ಲಿನ ಆಂಬಿಯನ್ಸ್, ಇದೆಲ್ಲ ಕೇಳೋದು ಬೇಕಾಗಿಲ್ಲ ಅಂತೀರಾ ಡಾಕ್ಟರ್? ಅದು ಡೆಫಿನೆಟ್ಲಿ ನೆಸೆಸಿಟಿ ಸರ್. ಆಂಬಿಯನ್ಸ್ ಅದನ್ನೆಲ್ಲ ಅದೇ ರಿವ್ಯೂಸ್ ಅಲ್ಲಿ ನೋಡ್ಬೇಕಾದ್ರೆ ಅದನ್ನೆಲ್ಲ ನೋಡಿರ್ತೀವಿ. ಆಂಬಿಯನ್ಸ್ ಹೇಗಿದೆ, ಸರ್ವಿಸ್ ಹೇಗಿದೆ, ಆಮೇಲೆ ಕ್ವಾಲಿಟಿ ಆಫ್ ಫುಡ್ ಹೇಗಿದೆ ಅಂತ ನೋಡ್ತೀವಿ. ಅದನ್ನ ನೋಡ್ಕೊಂಡೆ ಡೆಫಿನೆಟ್ಲಿ ನಾವು ಹೋಟ್ಲಿಗೆ ಹೋಗ್ಬೇಕಾದ್ರೆ, ಫ್ಯಾಮಿಲಿ ಕರ್ಕೊಂಡು ಹೋಗ್ಬೇಕಾದ್ರೆ, ಫ್ರೆಂಡ್ಸ್ ಜೊತೆ ಹೋಗ್ಬೇಕಾದ್ರೆ ಅದನ್ನೆಲ್ಲ ನೋಡೇ ಹೋಟೆಲ್ಗೆ ಹೋಗ್ತಾ ಇರ್ತೀವಿ ಸೆಲೆಕ್ಟ್ ಮಾಡಿ. ಈಗ ಒಂದು 5 ಸ್ಟಾರ್ ಹೋಟೆಲ್ ಅಂದ್ರೆ ಹೌದು, ಹೆಂಗಿರುತ್ತೆ ಸರ್? ಒಂದು ಪರ್ಚೇಸ್ ಡಿಪಾರ್ಟ್ಮೆಂಟ್ ಹೌದು, ಏನ್ ಸರ್, ಅದಾದ್ಮೇಲಿಂದ ಕ್ವಾಲಿಟಿ ಚೆಕ್ ಅಂತಾನೆ ಒಂದು ಡಿಪಾರ್ಟ್ಮೆಂಟ್ QC ಹೌದು, ಆಯ್ತಾ ಸರ್? 100%. ಅದಾದ್ಮೇಲಿಂದ ಅದನ್ನ ಸ್ಟಾಕ್ ಮಾಡೋದಕ್ಕೆ ಒಂದು ಡಿಪಾರ್ಟ್ಮೆಂಟ್, ಹೌದು ಹೌದು, ಸ್ಟಾಕ್ ಡಿಪಾರ್ಟ್ಮೆಂಟ್, ಪರ್ಚೇಸಿಂಗ್ ಆಯ್ತು, ಕ್ವಾಲಿಟಿ ಚೆಕ್ ಆಯ್ತು, ಸ್ಟಾಕ್ ಆಯ್ತು. ಹೌದು. ಇದಾದ್ಮೇಲಿಂದ ಕುಕಿಂಗ್ ಅವ್ರು ಬರ್ತಾರೆ, ಅದನ್ನ ಕುಕ್ ಮಾಡ್ತಾರೆ, ಕಿಚನ್ ಸೂಪರ್ವೈಸರ್ ಬೇರೆ ಒಬ್ಬ. ಸರ್ ಇಷ್ಟೆಲ್ಲ ಇದ್ದೂನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸರ್ ಎಲ್ಲೋ ಒಂದ್ ಕಡೆ ಒಂದ್ ಪ್ಯಾಕೆಟ್ ಉಳಿದು ಬಿಡ್ತು, ಒಂದ್ ಅರ್ಧ ಕೆಜಿ ಮಾಂಸ ಉಳಿದು ಬಿಡ್ತು, ಒಂದ್ ಅರ್ಧ ಕೆಜಿ ತರಕಾರಿ ಉಳಿದು ಬಿಡ್ತು ಕೊಳ್ತಿರೋದು ಅಂದ್ರೆ ಇದನ್ನ ನಾವು ಅರ್ಥ ಮಾಡ್ಕೋಬಹುದು ಸರ್. ಎಲ್ಲೋ ಒಂದ್ ಕಡೆ ಮಿಸ್ ಆಯ್ತು. ಆದ್ರೆ ಇಲ್ಲಿ ನೋಡಿದೀರಾ ನೀವು ಪಟ್ಟಿ, 10 ಕೆಜಿ ಸರ್ 640 ಕೆಜಿ ಒಟ್ಟು ಅವ್ರು ಸಿಕ್ಕಿರೋದು ಅಧಿಕಾರಿಗಳಿಗೆ. ಅಲ್ಲ ಅಲ್ಲ ಅಲ್ಲ, ಎಲ್ಲಾ ಕಡೆ ಒಂದ್ 60 ಕಡೆ ರೇಡ್ ಮಾಡಿದ್ದಾರೆ, 77 ಸ್ಯಾಂಪಲ್ ತಗೊಂಡಿರ್ತಾರೆ. ಟೋಟಲ್ ಸಿಕ್ಕಿರೋದು 640 ಕೆಜಿಸ್ ಆಫ್ ಮಾಂಸ. ಹೌದು, ಏನು ಹಾಳಾಗಿರೋದು ನೋಡಿ ಸರ್. ಏನಕ್ಕಂದ್ರೆ 5 ಸ್ಟಾರ್ ಹೋಟೆಲ್ಸ್ ಅಲ್ಲಿ ನಿಮಗೆ ಪ್ರತಿಯೊಂದು ರೂಮ್ಸ್ ಅಲ್ಲಿ ಎಷ್ಟು ಜನ ಇರ್ತಾರೆ, ಅವ್ರಿಗೆ ಎಷ್ಟು ಜನಕ್ಕೆ ಬೇಕು ಊಟ, ಹೊರಗಡೆಯಿಂದ ಎಷ್ಟು ಜನ ಕಸ್ಟಮರ್ ಬರ್ತಾರೆ, ಪರ್ ಡೇ ಏನು ಖರ್ಚಾಗುತ್ತೆ ಅದು ಅವ್ರಿಗೆ ಈಸಿಯಾಗಿ ಗೊತ್ತಾಗುತ್ತೆ. ಪ್ಲಾನಿಂಗ್ ಇರುತ್ತೆ ಅವ್ರದ್ದು, ಪಕ್ಕಾ ಪ್ಲಾನಿಂಗ್ ಇರುತ್ತೆ. ಯಾಕಂದ್ರೆ ಪ್ರತಿಯೊಂದು ಬುಕ್ಕಿಂಗ್ ಆಗಲಿ ಇನ್ನೊಂದಾಗಲಿ ಪ್ರತಿಯೊಂದು ಒಂದು ಮೀಟಿಂಗ್ ಬರ್ತಾರೆ, ಆ ಮೀಟಿಂಗಿಗೋಸ್ಕರ ಇಷ್ಟು ಬೇಕು ಕ್ವಾಂಟಿಟಿ ಎಲ್ಲ ಗೊತ್ತಿರುತ್ತೆ. ಎಕ್ಸಸ್ ಅಂದ್ರೆ ಒಂದು 10 ಕೆಜಿಸ್ 5 ಕೆಜಿಸ್ ಇಕ್ಕೊಳೋದ್ರಲ್ಲಿ ಅರ್ಥ ಇರುತ್ತೆ. ಇವರಲ್ಲಿ ಸ್ಟೋರ್ ಮಾಡೋದು ಜಾಸ್ತಿ, 10 ದಿನ 20 ದಿನ ಏನು ನೆಸಿಟಿ ಇದೆ ಸರ್. ಇವತ್ತು ಫ್ರೆಶ್ ಆಗಿ ಕೊಡಿ, ಫ್ರೆಶ್ ಆಗಿ ತಿನ್ನಿಸಿ, ಒಂದು 1 or 2 ಕೆಜಿಸ್ ಇಲ್ಲ 5 ಕೆಜಿಸ್ ಮಿಗುತ್ತೆ, ಅದನ್ನು ನೆಕ್ಸ್ಟ್ ಡೇ ಯೂಸ್ ಮಾಡ್ಬೋದು. 5 ದಿನ 10 ದಿನ ಇಟ್ಕೊಂಡ್ರೆ ಅದೆಲ್ಲ ಬರ್ನಾಗಿ ಹೋಗುತ್ತೆ. ಪಿಜ್ಜಾ ಆಗಲಿ ಬರ್ಗರ್ ಆಗಲಿ ಇವೆಲ್ಲನೂ ಫ್ರೋಝನ್ ಫುಡ್ಸ್ ಏನಿದೆ ಅದು ಭಾಳ ಡೇಂಜರ್. ನಾವೆಲ್ಲ ಏನಂದರೆ ಅವತ್ತಿನ ಮಸಾಲೆ ಅವತ್ತು ಹಾಕಿ ಅವತ್ತಿಂದ ಹೆಸರು ಪಡೆದಿದ್ದೀವಿ. ಇವತ್ತು ಸಣ್ಣ ಪುಟ್ಟ ಹೋಟ್ಲುಗಳಲ್ಲಿ ಊಟ ತಿಂದರೆ ಜೀರ್ಣ ಆಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಖುಷಿಯಾಗೂ ಇರುತ್ತೆ. ಈ ಥರ 5 ಸ್ಟಾರ್ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಬಂದ್ರೆ ಮೊನ್ನೆ ಯಾವುದೋ ಒಂದು ಹೋಟ್ಲು ನಾನೇ ಹೋಗಿದ್ದೆ, ಮಶ್ರೂಮ್ ತೊಗೊಂಡೆ, ಫುಲ್ ಹೊರಗಡೆ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ನಾನು ಏನು ಸರ್ ಮಶ್ರೂಮ್ ಬ್ಲ್ಯಾಕ್ ಆಗಿದೆ? ಎಲ್ಲ ಸರ್ ಫ್ರೆಶ್ ಅಂದರು. ತಿಂದು ಒಂದು 5 ಮಿನಿಟ್ಸ್ ಆಗಿಲ್ಲ ಲೂಸ್ ಮೋಷನ್ ಸ್ಟಾರ್ಟ್ ಆಯಿತು. 3 days ಮಲ್ಲಿಗೆಲ್ಲ ಅಡ್ಮಿಟ್ ಆಗಿದೆ. ಸೊ ಆ ಥರ ಕ್ವಾಲಿಟಿನ ಚೆಕ್ ಮಾಡೋದಕ್ಕೆ ತುಂಬ, ಆಮೇಲೆ ಮೇನ್ ಥಿಂಗ್ ಓನರ್ಸ್ ಇರಲ್ಲ ಅಲ್ಲಿ. ಸೊ ಹೋಟೆಲ್ಸಲ್ಲಿ ಅವ್ರಿಗೆ ಮ್ಯಾನೇಜ್ಮೆಂಟ್ ಇರುತ್ತೆ, ಇನ್ನೊಂದು ಇರುತ್ತೆ, ಎಲ್ಲ ಇರುತ್ತೆ. ಎಲ್ಲ ಬರೀ ಏನಿದ್ರು ಕಮಾಯಿ ಇರುತ್ತೆ, ನೋಡ್ಕೋತಾರೆ, ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೋತಾರೆ. ಸಿನ್ಸಿಯಾರಿಟಿಯಾಗಿರೋರು ಏನಕ್ಕೆ ಸ್ಟೋರೇಜ್ ಆಗಿದೆ ಡಸ್ಟ್ಬಿನ್ಗೆ ಹಾಕಿ ಫ್ರೆಶ್ ತರಿಸಿ ಎವ್ರಿ ಡೇ ಕಿಚನ್ ಮೇಂಟೈನ್ ಮಾಡ್ತಾ ಇದ್ರೆ 100% ಯಾವತ್ತು ಕ್ವಾಲಿಟಿ ಕೆಡೋದಿಲ್ಲ. ಅಲ್ಲ ಚಂದ್ರು ಸರ್, ಎಲ್ಲರೂ ಹೇಳ್ತಾರೆ ಊಟದ ಬಿಸ್ನೆಸ್ ಅಲ್ಲಿ ಭಾರಿ ಪ್ರಾಫಿಟ್ ಇದೆ, ನೀವು 10 ರೂಪಾಯಿ ಹಾಕಿದ್ರೆ 30-50 ರೂಪಾಯಿ ಎತ್ಬೋದು, ಆ ತರ ಅಷ್ಟು ಪ್ರಾಫಿಟೇಬಲ್ ಬಿಸ್ನೆಸ್ ಇದು ಅಂತ. ಹಿಂಗೇನಾ ಪ್ರಾಫಿಟ್ ಬರೋದು ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ ಇವತ್ತು. ಈಗ ಅವರಲ್ಲಿ ನಮಗೆ 10 ರೂಪಾಯಿ ಬಿಸ್ನೆಸ್ ಆದರೆ 2 ರೂಪಾಯಿ 1 ರೂಪಾಯಿ ಸಿಗ್ಬೋದು, ಅವ್ರಿಗೆ 10 ರೂಪಾಯಿ ಬಿಸ್ನೆಸ್ ಅಲ್ಲಿ 100 ರೂಪಾಯಿ ಸಿಗುತ್ತೆ. ಎಷ್ಟು ಕ್ವಾಲಿಟಿ ಕೊಡ್ಬೋದು, ಇನ್ನು ಎಲ್ಲ ಥರ ವೆರೈಟೀಸ್ ಇರುತ್ತೆ, ಕ್ವಾಲಿಟಿ ಕೊಡ್ಬೋದು, ಎಲ್ಲ ಮಾಡ್ಬೋದು. ಈ ಫುಡ್ ಪಾಯ್ಸನ್ ಆಗಿಬಿಟ್ಟು ಸಫರ್ ಮಾಡೋದಕ್ಕೆ ಈ ಥರ ಎಲ್ಲ ಸ್ಟೋರೇಜ್ ಮಾಡಿಕೊಂಡ್ರೆ ತುಂಬ ಡೇಂಜರ್ ಆಗುತ್ತೆ. ನಾನು ಪ್ರತಿಯೊಬ್ಬರಿಗೂ ಓನರ್ಸ್ಗಾದವ್ರಾಗಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡೋರ್ಗಾಗಲಿ ದಯವಿಟ್ಟು ಕಿಚನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ, ಹೆವಿ ಸ್ಟೋರೇಜ್ ಮಾಡಬೇಡಿ. ಪನ್ನೀರಾಗಲಿ, ಹಾಲಾಗಲಿ, ಚಿಕನ್ ಆಗಲಿ, ಮಟನ್ ಆಗಲಿ, ನೀವೇನೇನು ಯೂಸ್ ಮಾಡ್ತೀರೋ, ಫಿಶ್ಶು, ಬೀಫು ಏನೇನು ಯೂಸ್ ಮಾಡ್ತೀರೋ 1 or 2 days ಏನು ಬೇಕಾಗಿರುತ್ತೆ ಅದನ್ನು ಸ್ಟೋರ್ ಮಾಡೋದ್ರಲ್ಲಿ ಅರ್ಥ ಇರುತ್ತೆ. ಈ ಥರ ಬಂದಾಗ ಈ ಥರ ಸಿಕ್ಕಾಕೊಂಡ್ರೆ ಬೇರೆ ಹೋಟ್ಲುಗಳಿಗೂ ಪ್ರಾಬ್ಲಮ್ ಆಗುತ್ತೆ. ಒಂದು ಇನ್ಸ್ಪೆಕ್ಷನ್ ನಡಿಬೋದಾ? ಸಾಧಾರಣ ನಡೆಯುತ್ತಾ? ನಡೆಯುತ್ತೆ ಸರ್. 3 months ಒಂದು 4 months ಒಂದು ಮಾಡ್ತಾರೆ. ಹೆಲ್ತ್ ಇನ್ಸ್ಪೆಕ್ಟರ್ಸ್ ಬರ್ತಾರೆ, ಎಲ್ಲ ಏನೇನು ಇದ್ರೆ ಗಲೀಜಿದ್ರೆ ನಿಮ್ಮ ಹೋಟ್ಲಿಗೂ ಬರ್ತಾರೆ. ಪ್ರತಿಯೊಂದು ಹೋಟ್ಲಿಗೂ ಬರ್ತಾರೆ, ಚೆಕಪ್ ಮಾಡ್ತಾರೆ, ಫೈನ್ ಹಾಕ್ತಾರೆ. ಅದ್ರ ನಿಮ್ಮ ಹೋಟ್ಲಿಗೆ ಒಂದು ರೀತಿ, 5 ಸ್ಟಾರ್ ಹೋಟ್ಲಿಗೆ ಒಂದು ರೀತಿ, ಆ ಥರ ಏನಾರು? ಸರ್ ಈಗ ತಾನೇ 5 ಸ್ಟಾರ್ ಹೋಟ್ಲಿಗೆ ನುಗ್ಗಿರೋದು. ಇದಕ್ಕೂ ಮುಂಚೆ ಟಚ್ ಮಾಡಿಲ್ಲ, ಎಲ್ಲೂ ಕೇಳೇ ಇರಲಿಲ್ವಲ್ಲ ಸರ್? ನೀವು ಯಾವಾಗ ಕೇಳಿದ್ರಾ? ಯಾವತ್ತೂ ಕೇಳಲಿಲ್ಲ. ಇವಾಗ ನಾವು ಕೇಳ್ತಾ ಇದ್ದೀವಿ. ನಮಗೂ ಭಯ ಆಗುತ್ತೆ. ನಾವು ಏನೇ ಇದ್ರು ಒಂದು ಪೀಸ್ ಬಿದ್ದಿದ್ರು ಕ್ಲೀನಾಗಿ ನೋಡ್ಕೊಳ್ರಪ್ಪ, ವಾಶ್ ಮಾಡ್ತಾಯಿರಿ. ನಾವು ಎವ್ರಿ ಡೇ 2-3 times ಕಿಚನ್ ಕ್ಲೀನ್ ಮಾಡ್ಕೋತೀವಿ. ನೀವು ಊಟ ತಿಂದಿದ್ದೀರಾ, ಆರೋಗ್ಯ ಹೆಂಗಿರುತ್ತೆ ಅಂತ ನಿಮಗೂ ಗೊತ್ತಿರುತ್ತೆ. ಅದು ಕ್ಲೀನಾಗಿ ಮೇಂಟೈನ್ ಮಾಡುತ್ತೆ. ಫುಡ್ ಅನ್ನೋದು ಪ್ರತಿಯೊಬ್ಬ ಮನುಷ್ಯ
ಖುಷಿಯಾಗಿ ತಿನ್ನುವಂಥ ಪದಾರ್ಥ. ಆರೋಗ್ಯನೂ ಚೆನ್ನಾಗಿರಬೇಕು. ಅಲ್ಲ, ಖುಷಿಯಾಗಿ ತಿಂತಾನೆ ಇಲ್ಲ ತಿಂದಾದ್ಮೇಲೆ ಖುಷಿ ಆಗುತ್ತೆ, ಎರಡರಲ್ಲಿ ಒಂದಾಗುತ್ತೆ, ಎರಡು ಅದಂತೂ ಗ್ಯಾರಂಟಿ. ಅದು ಅಕಸ್ಮಾತ್ ಈ ಥರ ಖುಷಿ ಪಟ್ಟು ತಿಂದು ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಆಗೋ ಬದಲು ಆ ಥರ ಹೋಟೆಲ್ಸ್ ನಾವು ಯಾಕೆ ಹೋಗಬೇಕು? ಸರಿ ಡಾಕ್ಟರ್ ಮನಮೋಹನ್, ನಿಮ್ಗೆ ಕೇಳ್ತಿದ್ರೆ ಈ ಹಾಳಾದ ಅಥವಾ ಹಳೆಯ ಮಾಂಸದ ಪದಾರ್ಥಗಳನ್ನ ತಿನ್ನೋದ್ರಿಂದ ಆಗಬಹುದಾದ ದೇಹದ ಮೇಲಿನ ದುಷ್ಪರಿಣಾಮಗಳೇನು, ಅಟ್ ದ ಸೇಮ್ ಟೈಮ್ ಈ ಕೊಳತ ಆದ್ರೆ ಹೊರಗಡೆಯಿಂದ ಕ್ಲೀನ್ ಆಗಿ ವಾಶ್ ಮಾಡಿದಂಥ ಒಳಗೆ ಕೊಳ್ತಿರೋ ಅಂಥ ವೆಜಿಟೇಬಲ್ಗಳನ್ನ ನಾವು ಗಮನ ಕೊಡ್ದೇನೆ ಈ ಎಲ್ಲಿಂದಾನೋ ತರಿಸಿದೀನಿ ಇದು ಗುಣಮಟ್ಟ ಚೆನ್ನಾಗೇ ಇರುತ್ತೆ ಅಂತ ನಾವು ಅಸ್ಯೂಮ್ ಮಾಡಿ ಅದನ್ನು ತಿನ್ನೋದ್ರಿಂದ ನಮ್ಮ ದೇಹದ ಮೇಲೆ ಆಗುವಂತ ದುಷ್ಪರಿಣಾಮಗಳೇನು? ಇಫ್ ಯು ಕ್ಯಾನ್ ಪ್ಲೀಸ್. ಹಲೋ, ಆಡಿಯೋ ಕೇಳ್ತಿದ್ಯಾ? ಇವಾಗಷ್ಟೇ ಹಾ, ಇಲ್ಲ, ಇವಾಗಷ್ಟೇ ಕೇಳಿಸ್ತಿದೆ. ಓಕೆ. Repeat ಮಾಡ್ತೀರಾ question? ದೇಹದ ಮೇಲೆ ಆಗುವಂತ ದುಷ್ಪರಿಣಾಮ ಏನು? ರಾಟನ್ ವೆಜಿಟೇಬಲ್, ಸ್ಟೇಲ್ ಮೀಟ್ ಇದನ್ನ ತಿನ್ನೋದ್ರಿಂದ ದೇಹದ ಮೇಲೆ ಆಗುವಂತ ದುಷ್ಪರಿಣಾಮ ಏನು? ಈಗ ರಾಟನ್ ವೆಜಿಟೇಬಲ್ಸ್ ಇಲ್ಲ ಹಾಳಾಗಿರೋ ಮಾಂಸ ಇವೆಲ್ಲ ತಿನ್ನೋದ್ರಿಂದ ಏನಾಗುತ್ತೆ, ವಾಂತಿ, ಬೇದಿ ಇದೆಲ್ಲ ಆಗೋ ಸಾಧ್ಯತೆ ಇರುತ್ತೆ. ಸೊ ಇದೆಲ್ಲ ತಿಂದ ಮೇಲೆ ಏನಂದ್ರೆ ಸಡನ್ ಆಗಿ ಹೊಟ್ಟೆ ನೋವು ಬರೋದು, ವಾಂತಿ ಆಗೋದು, ಬೇದಿ ಆಗೋದು, ಇದೆಲ್ಲ ಅಕ್ಯೂಟ್ ಗ್ಯಾಸ್ಟ್ರೋಎಂಟ್ರೈಟಿಸ್ ಅಂತ ಅಂತೀವಿ. ಸೊ ಜನರಲಿ ಏನಂದ್ರೆ ರಾಟನ್ ಮಾಂಸ ಎಲ್ಲ ತಿನ್ನೋದ್ರಿಂದ ಏನಾಗುತ್ತೆ, ಅದು ಸ್ಪೋರ್ಸ್ ಇರುತ್ತೆ, ಕ್ರಿಮಿಗಳಿರುತ್ತೆ. ಆ ಕ್ರಿಮಿಗಳೆಲ್ಲ ಇಂದ ಸಿಕ್ಕಾಪಟ್ಟೆ ಬೇದಿ ಆಗೋದು ಇದೆಲ್ಲ ಆಗುತ್ತೆ. ಕೆಲವು ಕ್ರಿಮಿಗಳಲ್ಲಂತೂ ಸಾಲ್ಮೊನೆಲ್ಲ, ಶಿಗೆಲ್ಲ ಅಂತೆಲ್ಲ ಇರುತ್ತೆ. ಅದ್ರಲ್ಲಿ ಏನಂದ್ರೆ ಬ್ಲೀಡಿಂಗ್, ಡಿಸೆಂಟ್ರಿ ಅಂತೀವಿ, ಮೋಷನ್ ಅಲ್ಲೆಲ್ಲ ಬ್ಲಡ್ ಬರೋದು, ಸಿವಿಯರ್ ಪೈನ್ ಆಗೋದು, ಕೆಲವ್ರಿಗೆ ತುಂಬಾ ಸಿವಿಯರ್ ಆಗಿ ಹೊಟ್ಟೆ ನೋವು ಬಂದು ರೇರ್ ಆಗಿ ಕರಳು ತೂತಾಗೋ ಚಾನ್ಸಸ್ ಇರುತ್ತೆ, ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಆಗಿಲ್ಲ ಅಂತ ಅಂದ್ರೆ. ಸೊ ಮೈಲ್ಡ್ ಇನ್ಫೆಕ್ಷನ್ ಇದ್ದಾಗ ಏನಾಗುತ್ತೆ, ವಾಂತಿ, ಬೇದಿ, ಹೊಟ್ಟೆ ನೋವು, ಜ್ವರ ಈ ತರ ಬಂದು ಕೆಲವು ಸಲ 2 ರಿಂದ 5 ದಿನದ ತನಕ ಹುಷಾರಿಲ್ದೇ ಇರೋ ತರ ಆಗ್ಬೋದು. ತುಂಬಾ ಸಿವಿಯರ್ ಆದಾಗ ತುಂಬಾ ದಿನಗಟ್ಲೆ ಹಾಸ್ಪಿಟಲ್ ಅಡ್ಮಿಷನ್ ಆಗಿ ಅದಕ್ಕೆ ಇಂಜೆಕ್ಷನ್, ಆಂಟಿಬಯೋಟಿಕ್, ಫ್ಲೂಯಿಡ್ಸ್ ಎಲ್ಲ ಬೇಕಾಗ್ಬೋದು. ಮೈಲ್ಡ್ ಇದ್ರೆ ಜನರಲಿ ಸೆಲ್ಫ್ ಲಿಮಿಟಿಂಗ್ ಇರುತ್ತೆ, ಅಂದ್ರೆ ಮನೇಲೆ ಸಿಂಪಲ್ ಮೆಡಿಕೇಶನ್ಸ್ ತಗೊಂಡು ಮೇಂಟೈನ್ ಆಗ್ಬೋದು. ಯಾವಾಗ ಸಿವಿಯರ್ ಆಗಿ ಡಿಹೈಡ್ರೇಟ್ ಆಗಿರ್ತಾರೆ ಆವಾಗ ನಮ್ಗೆ IV ಆಂಟಿಬಯೋಟಿಕ್ಸ್, ಫ್ಲೂಯಿಡ್ಸ್ ಇದೆಲ್ಲ ಕೊಟ್ಟು ಟ್ರೀಟ್ಮೆಂಟ್ ಬೇಕಾಗುತ್ತೆ ಅವ್ರಿಗೆ. ಈ ಫಂಗಲ್ ಗ್ರೋತ್ ಇದ್ರೆ ವೆಜಿಟೇಬಲ್ ಮೇಲೆ ಮತ್ತೆ ಅದರ ಒಂದು ದೀರ್ಘಕಾಲದ ಸೇವನೆ ಆಗೋದ್ರೆ ವಿತ್ ಆರ್ ವಿತೌಟ್ ನೋಯಿಂಗ್, ನಮಗೆ ಗೊತ್ತಿಲ್ಲ ಎಲ್ಲಿಂದ ಬರ್ತಿದೆ ತರಕಾರಿ, ಅವ್ನು ಯಾವ ಪೆಸ್ಟಿಸೈಡ್ ಹಾಕಿದಾನೆ, ಏನಾಗಿದೆ, ಅದಾದ್ಮೇಲಿಂದ ಬಂದಾಗ್ಲೂ ಕೂಡ ಫಂಗಲ್ ಗ್ರೋತ್ ಇತ್ತು, ಅದನ್ನ ಸದ್ಯಕ್ಕೆ ಮರೆ ಮಾಚೋದಕ್ಕೆ ಅವನೇನೋ ತೊಳೆದು ಕೊಟ್ಬಿಟ್ಟ, ಇನ್ನೊಂದಾಯ್ತು. ಇದನ್ನ ದೀರ್ಘಕಾಲ ಸೇವಿಸೋದ್ರಿಂದ ಕ್ಯಾನ್ಸರ್ ಕೂಡ ಆಗುತ್ತೆ ಅಂತ ನಾನು ಓದ್ದೆ. ಕ್ಯಾನ್ ಯು ಪ್ಲೀಸ್? ಡೆಫಿನೆಟ್ ಎವಿಡೆನ್ಸ್ ಇಲ್ಲ ಫಂಗಲ್ ಇನ್ಫೆಕ್ಷನ್ ಇಂದ ಕ್ಯಾನ್ಸರ್ ಆಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ಅದರಿಂದ ಫುಡ್ ಇನ್ಫೆಕ್ಷನ್ ಆಗುತ್ತೆ, ಆರೋಗ್ಯ ಹಾಳಾಗುತ್ತೆ, ಇದೆಲ್ಲ ಡೆಫಿನೆಟ್ಲಿ ಆಗೋ ಚಾನ್ಸಸ್ ಅಂತೂ ಇದ್ದೇ ಇರುತ್ತೆ. ಅನಂತ್ ನಾರಾಯಣ್ ಸರ್, ಈಗ ಕೇಳ್ತಿದ್ಯಾ? ಓಕೆ, ಅವ್ರನ್ನ ಕನೆಕ್ಟ್ ಮಾಡಿಸಿ ನಾನು ಮತ್ತೆ ಮಾತಾಡ್ತೀನಿ. ಸರ್, ಈಗ ಒಂದು ಕಿಚನ್ ಸ್ಟಾಫ್ಗೆ ಒಂದು ಟ್ರೈನಿಂಗ್ ಅಂತ ಇರುತ್ತೆ ಚಂದ್ರು ಸರ್. ಹೌದು ಸರ್, ಹೌದು. ನೀವು ನಿಮ್ಮ ಕಿಚನಲ್ಲಿ ಟ್ರೈನಿಂಗ್ ಕೊಡ್ತೀರಾ? 100% ಸರ್ ಕೊಡ್ತೀವಿ. ಈಗ ಒಂದು ದೊಡ್ಡ ಹೋಟ್ಲ್ ಅಂದ್ರೆ ಅವರು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ ಹೋಗಿ ಟ್ರೈನಿಂಗ್ ತಗೊಂಡ್ ಬಂದಿರ್ತಾರೆ. 100% ಎಜುಕೇಶನ್ ಅಲ್ಲ ಸರ್ ಅದು. ಮತ್ತೆ ಅಷ್ಟಿದ್ದಾಗ್ಲೂ ಹೆಂಗೆ ಸಾಧ್ಯ? ನಾನು ಅವಾಗ್ಲೂ ಅದನ್ನೇ ಕೇಳಿದ್ ನಿಮ್ಗೆ. ಹೊಣೆಗಾರಿಕೆ ಅನ್ನೋದನ್ನ ನಾವು ಕೇವಲ ಒಬ್ಬ ಶಿಫ್ಟ್ ಇನ್ಚಾರ್ಜ್ಗೋ, ಕಿಚನ್ ಮ್ಯಾನೇಜರ್ಗೋ ಅವ್ನು ಹೆಗ್ಲು ಗಂಟಿಸಿ ಬಿಡುವಂಥದ್ದು ಅಲ್ಲ. ಅಲ್ಲೇ ಅಲ್ಲ ಸರ್, ಇದು ಅದೇ ಆಗಿರೋದ್ರಿಂದ ಈ ಥರ ಆಗ್ತಾ ಇರೋದು. ಹಾ, ಅದಾಗಿರೋದ್ರಿಂದನೇ ಇದೆಲ್ಲ ಪ್ರಾಬ್ಲಮ್ ಬರ್ತಾ ಇರೋದು. ಅದೇ ಯಾರನ್ನ ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಮಾಡಿ ಅವ್ರು ತೊಗೊಳೋ ಸಂಬಳಕ್ಕೆ ಕರೆಕ್ಟಾಗಿ ಮೇಂಟೈನ್ ಮಾಡಿದರೆ ಇದೆಲ್ಲ ಬರ್ತಾ ಇರಲಿಲ್ಲ. ಅವ್ರು ಎಲ್ಲೋ ಇರ್ತಾರೆ, ಇವಾಗ 5 ಸ್ಟಾರ್ ಹೋಟೆಲ್ಸ್ ಮಾಡಿರೋ ಓನರ್ಗಳೆಲ್ಲ ಎಲ್ಲೆಲ್ಲೋ ಇರ್ತಾರೆ. ಇವರು ಕೊಟ್ಟಿರ್ತಾರೆ, ಮ್ಯಾನೇಜ್ಮೆಂಟ್ ಮಾಡ್ತಾರೆ, ಏನು 10-20 ಡಿಪಾರ್ಟ್ಮೆಂಟ್ ಇರುತ್ತೆ. ಅವರೆಲ್ಲ ಮೇಂಟೈನ್ ಮಾಡೋದಕ್ಕಂತಲೇ ಅವ್ರಿಗೆ ಸ್ಯಾಲ್ರಿ ಕೊಡ್ತಾರೆ. ಮಾಡೋದಿಲ್ಲ, ಬರೀ ಡೌರಿ ನೋಡ್ತಾರೆ, ಅವ್ರು ಮಾಡಿದ್ದೇ ನಡೆಯುತ್ತೆ. ನೀವು ಹೇಳ್ದಂಗೆ ಫಂಗಸ್ ಎಲ್ಲ ಬಂದಾಗ ಎಷ್ಟು ಪ್ರಾಬ್ಲಮ್ಗಳಾಗುತ್ತೆ. ತರಕಾರಿಲಾಗಲಿ, ಮಟನಲ್ಲಾಗಲಿ, ಚಿಕನಲ್ಲಾಗಲಿ, ಫಿಶಲ್ಲಾಗಲಿ ಬರುತ್ತೆ, ಫಂಗಸ್ ಬಂದೇ ಬರುತ್ತೆ. ಯಾಕಂದರೆ ನೀವು ಸ್ಟೋರ್ ಮಾಡಿಬಿಟ್ಟು ಎಷ್ಟು ದಿನ ಅಂತ ಇಡ್ತೀರಾ ಸರ್? ಈಗ ನಿಮ್ಮ ಹೋಟೆಲ್ನಲ್ಲಿ ಸೆಟಪ್ ಹೇಗಿತ್ತು ಅಂದರೆ ಹೆಚ್ಚು ಕಮ್ಮಿ ಅಡುಗೆ ಎಲ್ಲ ನಮ್ಮ ಕಣ್ಣು ಮುಂದೆನೇ ಆಗೋದು. ಇವತ್ತು ಲೈವ್ ಕಿಚನ್ ಸರ್. ಅಂದರೆ ಅದನ್ನ ಒಂದು ವಿಶ್ವಾಸಾರ್ಹತೆ ಬೆಳೆಸೋದಕ್ಕೆ ಅಂತನಾ ಅಥವಾ ಹೇಗದು ಅಂತ? ಹೀಗಿದ್ರೇ ಜನ ಒಪ್ಪಬೇಕಾ ಇನ್ಮೇಲೆ? ಇಲ್ಲ ಸರ್, ಇವಾಗ ಅವ್ರಿಗೆ ಕ್ವಾಲಿಟಿ ಗೊತ್ತಾಗಬೇಕಲ್ಲ ಸರ್, ಏನು ಮಾಡ್ತಾರೆ, ಏನು ಹಾಕ್ತಾರೆ, ಲೈವಲ್ಲಿ ಹೆಂಗಿದೆ ಅದನ್ನು ಅಬ್ಸರ್ವ್ ಮಾಡಲೇಬೇಕಲ್ವಾ. ಇವತ್ತು ತಿನ್ನೋದು ದೊಡ್ಡದಲ್ಲ, ತಿಂದಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಸರ್. ಊಟ ತಿಂದು ಒಂದು 1/2 ಅವರ್ಗೆಲ್ಲ ರಿಸಲ್ಟ್ ಗೊತ್ತಾಗುತ್ತೆ. ಅಜಿನೋಮೋಟೊ ಹಾಕಿದ್ರೆ 2 ಬಾಟ್ಲು ನೀರು ಕುಡಿಬೇಕಾಗತ್ತೆ. ಏನು ಇಲ್ಲದೆ ಆರಾಮಾಗಿ ಊಟ ಮಾಡ್ದಪ್ಪ, ಫ್ರೆಶ್ ಆದ್ವಿ, ಜೀರ್ಣ ಆಯ್ತು, ಆರಾಮಾಗಿ ಕೆಲಸ ಮಾಡ್ತಾಯಿದ್ವಿ. ಅಯ್ಯೋ ಹೆವಿ ಆಗಿಬಿಟ್ಟಿದೆ ಸರ್, ಏನೋ ಮಜ್ಜಿಗೆ ಕುಡಿಬೇಕು, ಗೋಲಿ ಸೋಡಾ ಕುಡಿಬೇಕು, ಇಲ್ಲ ಸೋಡಾ ತರಿಸ್ಕೊಂಡು ಕುಡಿಬೇಕು ಅಂತಾರೆ. ಇದೆಲ್ಲ ಏನು ಇರೋದಿಲ್ಲ. ಆರೋಗ್ಯ ಚೆನ್ನಾಗಿರುತ್ತೆ, ಕರೆಕ್ಟಾಗಿ ಅಂದಂದಿಗೆ ಏನೇನು ಬೇಕಾಗಿರುತ್ತೆ. ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಐತೆ ಅಂತ ಒಂದು 50 kg ಬೆಳ್ಳುಳ್ಳಿ, ಒಂದು 50 kg ಶುಂಠಿ ರುಬ್ಬಿಟ್ಟು ಫ್ರಿಜ್ಜಲ್ಲಿ ಇಕ್ಬಿಡ್ತಾರೆ. ಮೇಲ್ಗಡೆಲ್ಲ ಫಂಗಸ್ ಬಂದಿರುತ್ತೆ.
ಏನಿದೆ ಇವತ್ತು ಎಲ್ಲ ಇದೆ. ಮುಂಚೆ ಆದರೆ ಕೈಯಲ್ಲಿ ರುಬ್ಬಬೇಕಾಗಿತ್ತು, ಹಿಂಗೆ ಅನ್ಬೇಕಾಗಿತ್ತು. ಇವತ್ತು ಏನಿಲ್ಲ, ಗ್ರೈಂಡರ್ ಇದೆ, ಮಿಕ್ಸಿ ಇದೆ, ಎಲ್ಲ ಇದೆ. ಫ್ರೆಶ್ ಆಗಿ ರುಬ್ಬಿ ಫ್ರೆಶ್ ಆಗಿ ಮಾಡಿ, ಎಲ್ಲ ಸ್ಪೈಸೀಸ್ ಇದೆ, ಎಲ್ಲ ಇದೆ. ಇವತ್ತು ಮುಂಚೆ ಆದರೂ ನಾನ್ ವೆಜ್ ಬರಬೇಕು ಅಂದರೆ ಲೇಟ್ ಆಗ್ತಿತ್ತು ಅಂತ, ಇದು ಫೋನ್ ಹೊಡೆದ್ರೆ ಐಟಮ್ ಬರುತ್ತೆ. ಪ್ರಾವಿಷನ್ ಒಂದು ಸ್ಟಾಕ್ ಇಟ್ಕೋಬೇಕು. ಹೆಂಗೆ ಲೋಡ್ ಜಾಸ್ತಿ ಆದಾಗ ನಾನ್ ವೆಜ್ಗೆ ಫೋನ್ ಮಾಡಿದ್ರೆ ಇವತ್ತು ಎಷ್ಟು ಶಾಪ್ಗಳಿದೆ, ಎಷ್ಟು ಕಡೆ ಇವತ್ತು ಫೋನ್ ಹಾಕಿದ್ರೆ ಬರುತ್ತೆ. ಆ ಥರ ಎಲ್ಲ ಇರೋ. ನಾನು ಒಂದು ಕಂಟೈನರ್ ಕೊಡೋಲ್ಲ ಸರ್ ಕಸ್ಟಮರ್ಗೆ, ದಯವಿಟ್ಟು ತೊಗೊಂಡೋಗ್ಬೇಡಿ ಕಂಟೈನರಲ್ಲಿ. ಅದು ಪ್ಲ್ಯಾಸ್ಟಿಕ್, ಅದು ನೀವು ಸುಮ್ಮನೆ ನಾವು ಬರ್ನಾಗಿರೋ ಐಟಮ್ ನೆತ್ತಿ ನಾವು ಅದಕ್ಕೆ ಹಾಕ್ಬಿಟ್ಟು ಕಳಿಸ್ತೀವಿ, ಮತ್ತಲ ಮುಚ್ತೀವಿ. ನಿಮ್ಗೆ ಅದರಲ್ಲೆಲ್ಲ ವ್ಯಾಕ್ಸು ರಿಮೂವ್ ಆಗ್ತಾ ಬರುತ್ತೆ. ಮನೆಗೆ ಹೋದ್ಮೇಲೆ ತಿಂತೀರಾ, ಪಾಯ್ಸನ್ ಆಗುತ್ತೆ. ಮನೆಯಿಂದ ಒಂದು ಪಾತ್ರೆ ತನ್ನಿ, ನೀಟಾಗಿ ತೊಗೊಂಡು. ಸ್ಟೀಲ್ ಪಾತ್ರೆ ತಾನೆ, ಮತ್ತೆ ಆಮೇಲೆ ಅವರು ಪ್ಲಾಸ್ಟಿಕ್ ತಂದ್ರೆ ಎಲ್ಲ ತರ್ತಾರೆ. ನಾವು ಎಷ್ಟು ಹೇಳಿದ್ರು ಈ ಬ್ಲ್ಯಾಕ್ ಬಾಕ್ಸ್ಗಳು ತರ್ತಾರೆ. ನಾನೇ ಒಬ್ಬರಿಗೆ 6:35 ಕೊಟ್ಟಿದ್ದೀನಿ. ಫಸ್ಟ್ ಕ್ಲಾಸ್ ಫ್ರೆಶ್ ಆಗಿ ಮಾಡಿ ಗ್ರೇವಿ ಹಾಕಿ ಕೊಟ್ಟಿದ್ದೀನಿ. 10:30 ತಿಂದಿದ್ದಾರೆ. ಆ ಗ್ರೇವಿ ಹೀಟ್ಗೂ ಇದೆಲ್ಲ ವ್ಯಾಕ್ಸ್ ಎಲ್ಲ ಹೋಗಿರೋದು ಬಬಲ್ ಬಂದ್ಬಿಟ್ಟಿದೆ. ನಮ್ಮ ಪಕ್ಕದ ರೋಡಲ್ಲೇ ನಾನು ಸುಮಾರು ಸಲ ಹೇಳ್ತಿದ್ದೆ ಅವ್ರಿಗೆ, ಸರ್ ದಯವಿಟ್ಟು ಕೆಲಸ ಮಾಡಬೇಡಿ ಸರ್, ಮನೆಯಿಂದ ಬಾಕ್ಸ್ ತನ್ನಿ ಅಂತ. ತಂದಿಲ್ಲ, ಗ್ರೇವಿ ಬಬಲ್ ಬಂದ್ಬಿಟ್ಟಿದೆ. ಬನ್ನಿ ನೋಡಿ ಸರ್, ಇವಾಗ ಇದೆ, ಇಲ್ಲ ಇನ್ನೂ ಇದೆ ಗ್ರೇವಿ, ಚೆಕ್ ಮಾಡಿ. ಇದಕ್ಕೂ ಅದಕ್ಕೇನು ಡಿಫ್ರೆನ್ಸ್? ಇದೇ ಪ್ಲಾಸ್ಟಿಕ್ಕು. ನೀವು ಅದೇ ಮನೆಯಿಂದ ತಂದು ನನ್ನ ಹೆಸರು ಕೆಡ್ತಾ. ಒಂದು ಊಟ, ಅದ್ರ ಮೇಲೆ ಆ ಊಟನ ನಾವು ಹೆಂಗೆ ಕ್ಯಾರಿ ಮಾಡ್ತೀವಿ ಅನ್ನೋದು ಇನ್ನೊಂದು ಪ್ರಶ್ನೆ. ಅನಂತ್ ನಾರಾಯಣ್ ಅವ್ರಿಗೆ ಇವಾಗ ಕೇಳ್ತಿದ್ಯಾ? ನಮಸ್ಕಾರ ನಿಖಿಲ್ ಅವರೇ. ನಮಸ್ಕಾರ ಅನಂತ್ ನಾರಾಯಣ್ ಸರ್, ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಮೊದಲನೇದಾಗಿ ಬೆಂಗಳೂರಿನ ಕರ್ನಾಟಕದ ಎಲ್ಲ ಹೋಟೆಲ್ ಉದ್ಯಮಿಗಳಿಗೂ ಬಹಳ ಚಿರಪರಿಚಿತ ವ್ಯಕ್ತಿ ಅನಂತ್ ನಾರಾಯಣ್ ಅವರು. ಬಹಳ ದಶಕಗಳಿಂದ ಹೋಟೆಲ್ ಉದ್ಯಮಿ ಅಲ್ಲ ಸರ್. ನೀವು ಕೂಡ ಎಲ್ಲ 5 ಸ್ಟಾರ್ ಹೋಟೆಲ್ಗೆ ಹೋಗ್ತೀರಿ, ನೀವು ಒಂದಷ್ಟು ಸ್ಟಾರ್ ಲೊಕೇಶನ್ಗಳನ್ನ ಮ್ಯಾನೇಜ್ ಮಾಡ್ತೀರಿ, ನಡೆಸ್ತೀರಿ. ಈ ರೀತಿ ರೇಡ್ ಆದಾಗ ಈ 5 ಸ್ಟಾರ್ ವ್ಯವಸ್ಥೆ ಮೇಲೆ ವಿಶ್ವಾಸ ಹೋಗ್ಬಿಡುತ್ತಲ್ಲ ಸರ್. ವಾಟ್ ಇಸ್ ಯುವರ್ ಒಪಿನಿಯನ್? ಏನ್ ಹೇಳ್ತೀರಿ ರೇಡ್ಗಳಿಗೆ? ಇಷ್ಟೆಲ್ಲ 100 kg ಕೊಳ್ತೋಗಿರೋ ತರಕಾರಿ, ಮಾಂಸ ಎಲ್ಲ ಸಿಕ್ಕಿದೆ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ನಿಖಿಲ್ ಅವರೇ ನಮಸ್ಕಾರ. ಡೆಫಿನೆಟ್ಲಿ ಕಮಿಂಗ್ ಟು ದ ಪಾಯಿಂಟ್, ಏನ್ ಆಗ್ತಾ ಇದೆ ತುಂಬಾ ಖಂಡನೀಯ ವಿಷಯ ಇದೆ. ಒಂದು. ಎರಡನೇದು, ಈಗ ಒನ್ ಬ್ಲ್ಯಾಕ್ ಶೀಪ್ ಡಸಂಟ್ ಮೇಕ್ ದ ಹೋಲ್ ಹರ್ಡ್ ಅ ಬ್ಲ್ಯಾಕ್ ಶೀಪ್ ಹರ್ಡ್. ಈಗ ಏನು ಆಗಿದೆ, ಡೆಫಿನೆಟ್ಲಿ ದಿಸ್ ಇಸ್ ನಾಟ್ ಗುಡ್. ಒಂದು 5 ರೆಸ್ಟೋರೆಂಟು 10 ರೆಸ್ಟೋರೆಂಟು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ 1000 ಗಟ್ಟಲೆ ರೆಸ್ಟೋರೆಂಟ್ ಚೆನ್ನಾಗಿಲ್ಲ ಅನ್ನೋದು ತಪ್ಪು. ಐ ಸ್ಟ್ಯಾಂಡ್ ಫಾರ್ ಇಟ್. ಎರಡನೇದು, ನನ್ನ ಅನಿಸಿಕೆ, ಈಗ ಎರಡು ಇಫ್ ಯು ಅಲೋ ಮೀ ಟೈಮ್, ಎರಡು ವಿಷಯ ನನ್ನ ಅನಿಸಿಕೆ ಹೇಳ್ತೀನಿ. ಇದು ರಕ್ಷಕರೇ ಭಕ್ಷಕರಾಗಿದ್ದಾರೆ, ಎರಡು ಕಡೆ ಮಾತಾಡ್ತೀನಿ ನಾನು. ಈ 5 ಸ್ಟಾರ್ 7 ಸ್ಟಾರ್ ಈಗ ಸ್ಟ್ಯಾಂಡ್ ಅಲೋನ್ ರೆಸ್ಟೋರೆಂಟ್ಕಿನ ಸೇಫ್ಟಿ ಅಂತ ಹೋಗ್ತಾರೆ ಜನ ಅಲ್ವಾ. ರಕ್ಷೆ ಮಾಡೋ ಬದಲು ಇದು ಭಕ್ಷ್ಯ ಆಗ್ತಾ ಇದೆ, ತಪ್ಪು. ಎರಡನೇದು, ಇನ್ಫ್ಯಾಕ್ಟ್ ಐ ಆಲ್ಸೋ ವುಡ್ ಅಡ್ವೈಸ್ ಆಲ್ ದೀಸ್ 5 ಸ್ಟಾರ್ಸ್ to join associations, to join different associations and get into the training what has to be done. 5 ಸ್ಟಾರ್ ಅಂದ್ರೆ ಅವ್ರಿಗೇನೋ ಕೊಂಬಿದೆ, ಪೊರೆ ಇದೆ ತರ ಆಗ್ಬಿಟ್ಟಿದೆ. ಹೇಳೋರಿಲ್ಲ ಕೇಳೋರಿಲ್ಲ. ಈಗ ನಾವು NRA ಆಗಲಿ, BBHA ಆಗಲಿ, ಕರ್ನಾಟಕ ಸ್ಟೇಟ್ ಹೋಟೆಲ್ ಅಸೋಸಿಯೇಷನ್ ಆಗಲಿ, ವರ್ಷಕ್ಕೆ 5 ಸಲ 6 ಸಲ FSAA ಕ್ಲಾಸಸ್ ಮಾಡ್ತೀವಿ. ಮಾಡಿದ್ರು ತೊಂದರೆ ಬರುತ್ತೆ, ಇಲ್ಲ ಅನ್ನೋಲ್ಲ. ಬಟ್ ಅಟ್ಲೀಸ್ಟ್ ನಾವುಗಳು ಟ್ರೈ ಮಾಡ್ತೀವಿ. ಆಫೀಸರ್ಗಳು ನಮ್ಮ ಜೊತೆ ಬರ್ತಾರೆ, ಆಫೀಸರ್ ಅಡ್ರೆಸ್ ಮಾಡ್ತಾರೆ, ನಾವು ಟ್ರೈನ್ ಮಾಡ್ತೀವಿ. ಇದು 5 ಸ್ಟಾರಲ್ಲಿ ಸ್ವಲ್ಪ ಕಡಿಮೆ. ಈಗ ನನ್ನ ಹಿಂದೆ ಬಂದಿರೋರು ಹೇಳ್ತಾ ಇದ್ರು, 5 ಸ್ಟಾರ್ ಅವರು ಎಲ್ಲೋ ಕೂತಿರ್ತಾರೆ, ಓನರ್ಸು, ಯಾವುದೋ ಡಿಪಾರ್ಟ್ಮೆಂಟ್ ಇರುತ್ತೆ. ಸತ್ಯ ಅದು. ಐ ಥಿಂಕ್ ಆಲ್ ದ ಮೋರ್ ನಿಮ್ಮ ಥ್ರೂ ನಾನು ವಿನಂತಿ ಮಾಡುವುದು, ಎಲ್ಲರೂ ಸೇರ್ಕೊಂಡು ಅದನ್ನು ಟ್ಯಾಕಲ್ ಮಾಡಬೇಕು. ದಿಸ್ ಇಸ್ ನಾಟ್ ಅ ಸ್ಮಾಲ್ ಇಶ್ಯೂ. ಎರಡನೇದು, ಕಸ್ಟಮರ್ ನನ್ನ ರೈಟ್ ಏನು? ಈಗ ನಾನು ಒಂದು 5 ಸ್ಟಾರ್ಗೆ ಹೋಗ್ತೀನಿ, ಹೋದ ತಕ್ಷಣ ನಾನು ಅಸ್ಯೂಮ್ ಮಾಡ್ತೀನಿ ಏನಂತ, ಇಲ್ಲಿ ಬಹಳ ಕ್ವಾಲಿಟಿ, ಎಲ್ಲ ಬಹಳ ಕ್ವಾಲಿಟಿ. ನೋಡಿ ನನಗೆ ಸರ್ವ್ ಮಾಡೋರು ನೋಡಿ, ಐರನ್ ಶರ್ಟ್, ಕ್ರಿಸ್ಪ್ ಕ್ಲೀನ್ ಬಟ್ಟೆ ಹಾಕಿದ್ದಾರೆ, ಏನ್ ಇಂಗ್ಲಿಷ್ ಮಾತಾಡ್ತಾರೆ. ಇಲ್ಲೆಲ್ಲ ಗುಣಮಟ್ಟ ಹಂಗೆ ಇರ್ಬೇಕಲ್ಲ. ನಮ್ಮ ಪರ್ಸೆಪ್ಷನ್ ಆ ರೀತಿ ತಪ್ಪು ಕಲ್ಪನೆ ನಿರ್ಮಾಣ ಮಾಡ್ಬಿಟ್ಟಿದೀವಿ ನಾವೇ ನಮ್ಮ ಮನ್ಸಲ್ಲೇ. ನನ್ನ ಅಧಿಕಾರ ಏನ್ ಸರ್? ಕೆನ್ ಐ ಆಸ್ಕ್? ನಾನು ಕೇಳ್ಬೋದಾ, ಯಾವಾಗಪ್ಪ ನೀನ್ ಪರ್ಚೇಸ್ ಮಾಡಿದೆ, ಪರ್ಚೇಸ್ ಡಾಕ್ಯುಮೆಂಟ್ ತೋರಿಸು ನನಗೆ, ಈ ತರ ಏನಾದ್ರು ಕೇಳ್ಬೋದಾ? ನಾನು ಎಲ್ಲಿದೆ ನನಗೆ ಅಧಿಕಾರ? ಪ್ಲೀಸ್. ನೀವು ಹೇಳೋದು ಕರೆಕ್ಟ್ ನಿಖಿಲ್ ಅವರೇ. ಈ ರೈಟ್ ಬರಬೇಕು. ಓಪನ್ ಕಿಚನ್ ಇರಬೇಕು, ಕಸ್ಟಮರ್ಗೆ ರೈಟ್ ಕೊಡಬೇಕು, ಕಸ್ಟಮರ್ ಏನಾಗ್ತಾ ಇದೆ ನೋಡ್ಬಿಟ್ಟು ಕೊಂಡ್ಕೋಬೇಕು. ಐ ಆಮ್ ವಿತ್ ಯು 100/100. ಎರಡನೇದು, ಇಫ್ ಐ ಕ್ಯಾನ್ ಟಾಕ್ ಅಬೌಟ್, ಈ ಸರ್ಕಾರ ತುಂಬಾ ಒಳ್ಳೆ ಸರ್ಕಾರ. ಇದೇನು ರೈಡ್ಗಳಾಗಿದೆ, ನಡೀತಾ ಇದೆ, ಇದು ಒಳ್ಳೇದು, ನಾನು ಇಲ್ಲ ಅಂತ ಅಲ್ಲ. ಬಟ್ ದ ವೇ ಇಟ್ ಇಸ್ ಡನ್, ಐ ಡೋಂಟ್ ಅಗ್ರಿ.
ಈಗ ನೋಡಿ, ಎಜುಕೇಟ್ ಗರ್ಲ್ ಚೈಲ್ಡ್ ಮೇಕ್ ಇಂಡಿಯಾ ಪ್ರೌಡ್ ಅಂತಾರೆ. ಮನೆಗಳು ರೈಡ್ ಮಾಡ್ಬಿಟ್ರೆ ಹುಡುಗಿಯವರು ಕಲ್ತ್ ಬಿಡ್ತಾರಾ? ಇಲ್ವಲ್ಲ. ಎಜುಕೇಟ್ ಮಾಡಬೇಕು, ಸ್ಕೂಲ್ಗಳು ತರಬೇಕು, ಆಮೇಲೆ ಎರಾಡಿಕೇಟ್ ಮಾಡಬೇಕು. ಅಂದ್ರೆ ಆನಂದ್ ಸರ್, ಅಷ್ಟು ಈಸಿಯಾಗಿ ನಾವು ಎಸ್ಕೇಪ್ ರೂಟ್ ಕೊಡ್ಬೇಕಾ 5 ಸ್ಟಾರ್ ಹೋಟೆಲ್ಗಳಿಗೆ? ಅವ್ರಿಗೆ ಎಜುಕೇಟ್ ಮಾಡ್ಬೇಕಾ ನಾವು? ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಹೋಟೆಲ್ ಕಟ್ಟಿದ್ದಾರೆ, ಅವ್ರಿಗೆ ಅಷ್ಟು ಎಜುಕೇಶನ್ ಇದೆ. ಸ್ಟಾಫ್ ನ ಹೈರ್ ಮಾಡ್ಬೇಕು, ಎಲ್ಲಿಂದ ಕರ್ಕೊಂಡ್ ಬಂದ್ರೆ ನನಗೆ ದುಡ್ಡು ಉಳಿಯತ್ತೆ, ಆ ಎಜುಕೇಶನ್ ಇದೆ. ಅವ್ರಿಗೆ ಸ್ಟಾಫ್ ನ ಟ್ರೈನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ವಾ? ಆ ಎಜುಕೇಶನ್ ನಾವು ಕೊಡ್ಬೇಕಾ? ಸರ್ಕಾರ ಕೊಡ್ಬೇಕಾ? ಜನರು ಬಂದಾಗ ಬಿಲ್ ಹಾಕ್ತಾರೆ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ. ಎಜುಕೇಶನ್ ನಾವು ಕೊಡ್ಬೇಕಾ? ಆನಂದ್ ಸರ್ ಪ್ಲೀಸ್. ಇಲ್ಲ, ಎಜುಕೇಶನ್ ಅಂದ್ರೆ ಐ ವಿಲ್ ಕಮ್ ಟು ದ ಪಾಯಿಂಟ್. ಈಗ ಏನಿದು ರೈಡ್ ಆಗಿದೆ ತುಂಬಾ ಒಳ್ಳೇದು, ಐ ಆಮ್ ಆಲ್ ಫಾರ್ ಇಟ್. ಬಟ್ ಯಾವ್ದಕ್ಕೆ ನಾನು ಒಪ್ತಾ ಇಲ್ಲ ಅಂದ್ರೆ, ದಿಸ್ ಶುಡ್ ಬಿ ಎ ಕಾನ್ಸ್ಟೆಂಟ್ ಪ್ರೋಸೆಸ್. ಅಧಿಕಾರಿಗಳು ಬಂದು ಚೆಕ್ ಮಾಡಬೇಕು, ಅಧಿಕಾರಿಗಳು ಬಂದು ಕೋಆಪರೇಟ್ ಮಾಡಬೇಕು, ಅಧಿಕಾರಿಗಳು ಬಂದು ಹೆಲ್ಪ್ ಮಾಡಬೇಕು, ಅಧಿಕಾರಿಗಳು ಬಂದು ಎಜುಕೇಟ್ ಮಾಡಬೇಕು, ಆಮೇಲೆ ರೇಡು ಮಾಡಬೇಕು. 30 ವರ್ಷದಲ್ಲಿ ಒಂದ್ಸಲ ದಿಢೀರ್ ಅಂತ ರೇಡ್ ಮಾಡ್ಬಿಟ್ಟು ಮತ್ತೆ 30 ವರ್ಷ ಮಲ್ಗೋದಲ್ಲ. ಇಟ್ ಶುಡ್ ಬಿ ಎ ಕಾನ್ಸ್ಟೆಂಟ್ ಪ್ರೋಸೆಸ್ ಆಫ್ ಎಜುಕೇಟಿಂಗ್ ಅಂಡ್ ಮೇಕಿಂಗ್ ದೆಮ್ comply, and then making our customer probably a customer who's opened eyes to what should be happening. ನೀವು ಹೇಳೋದು 100% ಒಪ್ತಾ ಇದ್ದೀನಿ. ಬಟ್ ನಾನು ಹೇಳ್ತಾ ಇರೋದು ದಿಸ್ ಶುಡ್ ಬಿ ಪ್ರೋಸೆಸ್. ಒಂದ್ಸಲ ಎಜುಕೇಶನ್ ಅನ್ನೋ ಪದಕ್ಕಿಂತ ಸೂಪರ್ವಿಷನ್ ಅಂತ ನಾನು ಅದನ್ನ ರೀಪ್ಲೇಸ್ ಮಾಡ್ತೀನಿ. ಮೇಲ್ವಿಚಾರಣೆಯ ವ್ಯವಸ್ಥೆ ಹೇಗಿರ್ಬೇಕು ಅಂದ್ರೆ, ನಾನು ಅವಾಗ್ಲೇನೆ 4ನೇ ಪ್ರಶ್ನೆ ನಾನು ಅದನ್ನೇ ಕೇಳಿದ್ದು. ಆಗೊಂದು ಈಗೊಂದು ರೇಡ್ ಮಾಡಿದ್ರೆ ಸಾಕಾಗೋದಿಲ್ಲ, ಪರಿಣಾಮಕಾರಿ ಶಿಕ್ಷೆ ಆಗ್ಬೇಕು. ಆ ಪರಿಣಾಮಕಾರಿ ಶಿಕ್ಷೆ ಆಗೋದಕ್ಕೆ ಏನೇನ್ ಬೇಕು? ಒಂದು ಸ್ಟ್ರಾಂಗ್ ಲ್ಯಾಬ್ ರಿಪೋರ್ಟ್ ಬೇಕು, ಒಂದು ಸ್ಟ್ರಾಂಗ್ ರೇಡ್ ರೆಕಾರ್ಡ್ ಬೇಕು. ರೇಡ್ ಮಾಡಿದಾಗ ಅವ್ರು ಕಂಡಂತ ಸಾಂದರ್ಭಿಕ ದೃಶ್ಯಗಳೆಂತದ್ದು, ಸಿಕ್ಕಂತ ಸಾಂದರ್ಭಿಕ ಸಾಕ್ಷಿ ಅಂತದ್ದು, ಸಿಕ್ಕಂತ ಸಾಕ್ಷಿಯನ್ನ ನಾವು ಪ್ರಯೋಗಾಲಯಕ್ಕೆ ಕಳಿಸಿದಾಗ ಪ್ರಯೋಗಾಲಯದ ಪರೀಕ್ಷೆಯಲ್ಲಿ ಬಂದಂತ ರಿಸಲ್ಟ್ ಏನು, ಇದರ ಆಧಾರದ ಮೇಲೆ ಶಿಕ್ಷೆ ಆಗೋದಾದ್ರೆ ಖಂಡಿತವಾಗಿಯೂ ಶಿಕ್ಷೆ ಕೊಡಿಸೋ ಅಂತ ಕೆಲಸವನ್ನ ಈ ಅಧಿಕಾರಿ ವರ್ಗ ಯಾರು ರೇಡ್ ಅನ್ನ ಮಾಡಿದ್ದಾರೆ ಅವ್ರು ಮಾಡ್ಲೇಬೇಕು. ಆ ಅಧಿಕಾರಿ ವರ್ಗದಲ್ಲಿ ಸಂಖ್ಯಾಬಲದ ಕೊರತೆ ಇದೆ. ಅದನ್ನ ಒಂದು 5 ನಿಮಿಷದಲ್ಲಿ ಮಾತಾಡ್ತೀನಿ. ಗೋಪಾಲ್ ಕೃಷ್ಣ ಅವರು ಇದ್ದಾರೆ ನನ್ನ ಜೊತೆ, ಕರ್ನಾಟಕ ಹೋಟೆಲ್ ಅಸೋಸಿಯೇಷನ್ ಬೆಂಗಳೂರು ಘಟಕದ ಅಧ್ಯಕ್ಷರು. ಗೋಪಾಲ್ ಕೃಷ್ಣ ಅವರೇ ನಮಸ್ಕಾರ ಸರ್, ಕೇಳ್ತಿದ್ಯಾ ನಾನು ಮಾತಾಡೋದು? ನಮಸ್ಕಾರ. ನಾನು ಕರ್ನಾಟಕ ರಾಜ್ಯ ಹೋಟೆಲ್ ಸಂಘದ ಅಧ್ಯಕ್ಷ, ಘಟಕ ಅಲ್ಲ ಸರ್. ಅಧ್ಯಕ್ಷರೇ ಕ್ಷಮೆ ಇರಲಿ. ಕೇಳೋದು ಇವತ್ತಿನ ದಿನ ಈ ರೇಡು ನಿಮಗೆ ಏನ್ ಸಂದೇಶವನ್ನ ಕೊಟ್ಟಿದೆ ಸರ್? 5 ಸ್ಟಾರ್ಗಳ ಬಗ್ಗೆ ಮಾತ್ರ ವಿಶ್ವಾಸ ಕಳ್ಕೋಬೇಕಾ ನಾವು? ನಮ್ಮ ಮುಂದೆ ಅಡಿಗೆ ಆಗ್ತಿದೆ ಅನ್ನೋ ದರ್ಶನಿಗಳಲ್ಲಿ ನಾವು ವಿಶ್ವಾಸ ಇಟ್ಟು ತಿನ್ಬೋದಾ? ಅಥವಾ ಅಲ್ಲಿರುವಂತ ಊಟದ ಪದಾರ್ಥಗಳ ಬಗ್ಗೆ, ಪದಾರ್ಥಗಳನ್ನ ಏನ್ ತಯಾರಿಕೆಗೆ ನೀವು ತಂದಿಟ್ಟಿದ್ದೀರಿ ಅದ್ರ ಬಗ್ಗೆ ನಾವು ಸಂಶಯ ಪಡ್ಬೇಕಾ? ಏನ್ ಮಾಡ್ಬೇಕು ಗ್ರಾಹಕರು? ಪ್ಲೀಸ್. ಪರಿಶೀಲನೆ ಆಗೋದು ತಪ್ಪಿಲ್ಲ. ಅದಕ್ಕೆ ಹೇಳಿದ್ರೆ ಹೋಟ್ಲಲ್ಲಿ ಮುಂಚೆಂದು ಕೇಳಿದ್ರೆ, ಸಣ್ಣ ಹೋಟ್ಲಲ್ಲಿ ಕೂಡ ದಿನ ಅಡುಗೆ ತಯಾರಿಸಿದರೆ ಅದನ್ನು ಮಾಲೀಕರು, ಮ್ಯಾನೇಜರು ಹೋಗಿ ಅದನ್ನು ತಿಂದು ಉಪ್ಪು ಖಾರ ಸರಿ ಇದೆ ಚೆಕ್ ಮಾಡ್ತಿದ್ರು. ಇವತ್ತಿನ ದಿವಸ ಸ್ಟಾರ್ ಹೋಟ್ಲ್ಗಳೇ ಅದಕ್ಕೆ ಶೆಫ್ ಅಂತ ಅಪಾಯಿಂಟ್ ಮಾಡಿರ್ತಾರೆ, ಹಾಗೆ ಟ್ರೈನಿಂಗು ಮಾಡಿರ್ತಾರೆ. ಬಟ್ ಏನಂದರೆ ಬದಲಾವಣೆ ಯುಗ. ಯಾಕಂದರೆ ಈಗ ಏನಂದರೆ ಕೆಲಸ ಮಾಡೋದು ಏನಾಗಿದೆ, ಕೆಲಸ ಮಾಡುವ ಕೆಲಸಗಾರರು ಅವರವರ ಕಂಫರ್ಟ್ಗಿದ್ರೆ ಮಾತ್ರ ಕೆಲಸ ಮಾಡ್ತಾರೆ. ಇದ್ರ ಮಧ್ಯೆ ನ್ಯೂನತೆಗಳಾಗ್ತವೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಹಾಗೆ ತಪಾಸಣೆ ಅನ್ನೋದು ಯಾಕೆ ರೈಡ್ ಆಗೋದಕ್ಕಿಂತ ಈ ತಪಾಸಣೆ ಅನ್ನೋದು ಯಾವಾಗಲೂ 3 ತಿಂಗಳಿಗೆ, ಏಕೆಂದರೆ ನಿಮ್ಗೆ ಗೊತ್ತಿದೆ ಇವತ್ತು ಪ್ರಗತಿಪರ ಅಥವಾ ಬೆಳೆದಂಥ ದೇಶಗಳಲ್ಲಿ, ದುಬೈ ಇರ್ಬೋದು ಅಥವಾ ಬೇರೆ ವೆಸ್ಟರ್ನ್ ಕಂಟ್ರಿ ಇರ್ಬೋದು, ಈಸ್ಟರ್ನ್ ಡೆವಲಪ್ಡ್ ಕಂಟ್ರಿನಲ್ಲಿ ಆಗಿಂದಾಗ ಈ ಒಂದು ಪರಿಶೀಲನೆ ಮಾಡಿ ಅದಕ್ಕೆ ಅವರು ಮಾಹಿತಿ ಕೊಟ್ಟು ಹೋಗ್ತಾರೆ. ನಿಮ್ಮದು ಇಷ್ಟೊಂದು ನ್ಯೂನತೆಗಳಿದೆ, ಇದನ್ನು ಸರಿಪಡಿಸ್ಕೊಂಡು ಮತ್ತೆ ಬಂದು ಇಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಅದನ್ನು ಸರಿಪಡಿಸಿದ್ದಾರೆ ಇಲ್ಲೋ ನೋಡಿ, ಸರಿಪಡದೇ ಇದ್ದರೆ ಅವರಿಗೆ ಸ್ವಲ್ಪ ದಂಡ ಹಾಕೋದೆಲ್ಲ ಇರುತ್ತೆ. ಇದೇ ರೀತಿ ಅನ್ನೋದು, ಯಾಕಂದರೆ ನಮ್ಮದು ಫುಡ್ ಸೇಫ್ಟಿ ಆ್ಯಕ್ಟು ಬಂದು ಸುಮಾರು ವರ್ಷ ಆಯಿತು. ಇದು ಯಾಕಂದರೆ 2006ರಿಂದ ಪ್ರಾರಂಭವಾದಂಥ ಪ್ರಕ್ರಿಯೆ. ನಮ್ಮಲ್ಲೂ ಕೂಡ ಇದನ್ನು ನಮ್ಮ ಹೋಟೆಲ್ನವರಿಗೆ ಇದನ್ನು ಅಳವಡಿಸ್ಕೊಳ್ಳೋ ಕಷ್ಟ ಆಗುತ್ತೆ ಅಂತೇಳಿ ನಮ್ಮ ಸಂಘದವರು ಹಿಂದೆ ವಿಚಾರಣೆ ನಡೆದಿತ್ತು. ಆಮೇಲೆ ಕೆಲವೊಂದು ಪರ್ಯಾಯ ಅಳವಡಿಸ್ಕೊಳ್ಳುವಂಥ ರೀತಿಯಲ್ಲಿ ಕೆಲವೊಂದು ಇದೆ. ಓಕೆ, ಗೋಪಾಲ್ ಕೃಷ್ಣ ಅವರೇ ಬಂದೆ, 1 ನಿಮಿಷ. ಐ ಆಮ್ ಕಮಿಂಗ್ ಬ್ಯಾಕ್ ಟು ಯು. ಅನಂತ್ ನಾರಾಯಣ್ ಅವ್ರಿಗೆ ಮತ್ತೊಂದು ಮೀಟಿಂಗ್ ಇರೋದ್ರಿಂದ ಅವ್ರು ಹೋಗ್ಬೇಕಾಗಿದೆ. ಕಡೆದಾಗಿ ಅನಂತ್ ನಾರಾಯಣ್ ಅವ್ರಿಗೆ ಒಂದು ಪ್ರಶ್ನೆ ಕೇಳಿ ಕಳಿಸ್ಕೊಡ್ತೀನಿ.
ಸರ್ ಸೆಕ್ಷನ್ 31, 32, 50, 51 to 54, ಸೆಕ್ಷನ್ 38, 39, ಸೆಕ್ಷನ್ 40, ಸೆಕ್ಷನ್ 41 ಇಷ್ಟೆಲ್ಲ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಆಕ್ಟ್ 2006ರಲ್ಲಿ ಇಲ್ಲಾಗಿರುವಂತಹ ರೇಡ್ಗೆ ಸಂಬಂಧಪಟ್ಟಂತೆ ಖಂಡಿತವಾಗಿಯೂ ಯಾವುದೇ ಡೌಟ್ ಇಲ್ಲದೆ ಫೈನ್ ಅನ್ನ ಹಾಕೋದಕ್ಕೆ ಅವಕಾಶ ಇದೆ ಅನಂತ್ ನಾರಾಯಣ್ ಸರ್. ದೇರ್ ಇಸ್ ಅನ್ ಆಪರ್ಚುನಿಟಿ ಅಂಡ್ ಅ ಸ್ಕೋಪ್ ಫಾರ್ ಅ ಪೆನಾಲ್ಟಿ ಟು ಬಿ ಲಿವಿಡ್ ಆನ್ ದ ರಾಂಗ್ ಡೂವರ್ಸ್ ಹಿಯರ್. ನಾನು ಕೇಳ್ತಿರೋ ಪ್ರಶ್ನೆ, ನಿಮ್ಮ ಅನುಭವದಲ್ಲಿ ಸರ್, ಯುವರ್ ಎನ್ ಓಲ್ಡ್ ಟೈಮರ್, ನಿಮ್ಮ ಅನುಭವದಲ್ಲಿ ಎಷ್ಟು ಜನಕ್ಕೆ ಫೈನ್ ಬಿದ್ದಿದೆ ಸರ್ ಈ ತರ? ನಿಖಿಲ್ ಅವರೇ, ನಿಮ್ದು ಅರ್ಧ ಕಟ್ಟಾಯ್ತು, ಬಟ್ ಸ್ವಲ್ಪ ನನಗೆ ಕೇಳಿದೆ, ನನ್ನ ಅನಿಸಿಕೆ ಹೇಳ್ಬಿಡ್ತೀನಿ. ಏನೇ 5 ಸ್ಟಾರ್ ಇರಲಿ, ಏನೇ 7 ಸ್ಟಾರ್ ಇರಲಿ, ಏನೇ 500 ಸ್ಟಾರ್ ಇರಲಿ, ಎಲ್ಲ ಜನಗಳಿಗೆ ಡೆಫಿನೆಟ್ಲಿ ಕಾನೂನು ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಿಚ್ ವಿಲ್ ಪ್ರೊಟೆಕ್ಟ್ ಎವ್ರಿ ಸಿಂಗಲ್ ಸಿಟಿಸನ್ ಆಫ್ ದ ಕಂಟ್ರಿ. ಏನೇನು ಆಪ್ಷನ್ಸ್ ಇದೆ ಅದು ಖಂಡಿತವಾಗ್ಲಿ ಡೆಫಿನೆಟ್ಲಿ ಅದು ಫೈನ್ ಬೀಳ್ಬೇಕು. ಫೈನ್ ಬಿದ್ದಾಗೆ ಎಚ್ಚರಿಕೆ ಬರುತ್ತೆ. ಅದಾದ್ಮೇಲೆ ವಾಟ್ ಐ ವಾಸ್ ಸಜೆಸ್ಟಿಂಗ್, ಐ ಥಿಂಕ್ ಇಟ್ ಶುಡ್ ಬಿ ಒಬ್ರಿಗೊಬ್ರು ಸೇರ್ಕೊಂಡು ಇಕೋಸಿಸ್ಟಮ್ನ ಬದುಕಿಸ್ಕೊಂಡು ಕಾಯಿಸ್ಕೊಂಡು ಮುಂದೆ ಹೋಗ್ಬೇಕು. ಪೆನಾಲ್ಟಿ ಪನಿಷ್ಮೆಂಟ್ ಶುಡ್ ಬಿ ಡನ್, ಬಟ್ ದಟ್ಸ್ ನಾಟ್ ದ ವೇ ಫಾರ್ವರ್ಡ್. ಇಟ್ ಶುಡ್ ಬಿ ಲರ್ನಿಂಗ್, ಅನ್ಲರ್ನಿಂಗ್ ಆಫ್ ದ ಮಿಸ್ಟೇಕ್ಸ್, ಲರ್ನಿಂಗ್ ಅಂಡ್ ಎನ್ಶೂರಿಂಗ್ ಟು ಪ್ರೊಟೆಕ್ಟ್ ಅ ಕಸ್ಟಮರ್ ಅಂಡ್ ಹಿಸ್ ಹೆಲ್ತ್. ದಿಸ್ ಇಸ್ ಮೈ ಸೇ ಸರ್. ಚಂದ್ರು ಅವರೇ, ಈಗ 2 ತರ ಜನ ಮಾತಾಡೋದು ಆಯ್ತಾ? ಜನರ ದೃಷ್ಟಿಯಿಂದಾನೆ ನಾನು ಕೇಳೋ ಪ್ರಶ್ನೆ ಎಲ್ಲ ಅದೇನೆ. ಒಂದು ಏನ್ ಹೇಳ್ತಾರೆ, ಬಹಳ ರಶ್ ಇರುತ್ತಲ್ಲ ಹೋಟ್ಲು ಅಂತ ಕಡೆ ಹೋಗಿ ನೀವು, ಯಾಕಂದ್ರೆ ತಂದಿರೋದು ಖಾಲಿ ಆಗ್ತಾ ಇರುತ್ತೆ, ಅವರು ಫ್ರೆಶ್ ಆಗ್ತಾ ಇರ್ತಾರೆ, ನಿಮಗೆ ಸಿಗೋದು ಫ್ರೆಶ್ ಆಗೇ ಇರುತ್ತೆ ಅಂತ. 100%. ಆದ್ರೆ ಇದ್ರದ್ದು ಇನ್ನೊಂದು ಥಿಯರಿ ಏನಪ್ಪಾ ಅಂದ್ರೆ, ಹೆಂಗಿದ್ರು ಜನ ಬರ್ತಾರೆ ಅಂತ ಗೊತ್ತು, ಇಲ್ಲೊಂದು ಅಡ್ಡೇಟ್ ಮೇಲೆ ಗುಡ್ ಡೇಟ್ ಅಂತ ಇಟ್ಬಿಟ್ಟು ಕಳಿಸ್ಬಿಡ್ತಾರೆ ಪ್ಲೇಟ್ ಮೇಲೆ ಅಂತ. ನಿಮ್ಮ ಅಭಿಪ್ರಾಯ ಏನಿದೆ? ಅದೆಲ್ಲ ಸುಳ್ಳು ಸರ್. ಯಾಕಂದ್ರೆ ಇವತ್ತು ಕಾಸು ಕೊಡೋರು ಎಲ್ಲನೂ ನೋಡ್ತಾರೆ. ತುಂಬ ಕ್ರೌಡ್ ಇದೆ, ಬರ್ತಾರೆ ಅಂದರೆ ಕ್ರೌಡ್ ಇದ್ದಾಗ ಒಂದ್ಸಲ ಏನೋ ಆಗ್ಬೋದು, ಬಿರಿಯಾನಿ ದಮ್ ಸರಿಯಾಗಿ ಆಗದೆ ಇರ್ಬೋದು ಕ್ರೌಡಲ್ಲಿ, ಅವಾಗ ಕಂಪ್ಲೇಂಟ್ಗಳು ಜಾಸ್ತಿ ಆಗುತ್ತೆ. ಲಿಮಿಟಾಗಿ ಹೋಗ್ತಾ ಇದ್ದರೆ ಆರಾಮಾಗಿ ನಡೆಯುತ್ತೆ ಬಿಸ್ನೆಸ್, ಖುಷಿಯಾಗೂ ಇರುತ್ತೆ. ಏನು ಹಾಫ್ kg ಮಾಡೋದಕ್ಕೂ ಆಪ್ಷನ್ ಇದೆ, ಇವತ್ತೆಲ್ಲ ಕುಕ್ಕರ್ಗಳಿದೆ, ಎಲ್ಲ ಇದೆ. ಬೇಕು ಅಂದರೆ ಫಟ್ ಅಂತ ಅಲ್ಲ, ನೀವು ಒಬ್ರು ಗ್ರಾಹಕರಾಗಿ ಹೇಳಿ, ನೀವು ಯಾವ ತರ ಹೋಟ್ಲನ್ನ ಆಯ್ಕೆ ಮಾಡ್ತೀರಿ? ಯಾವ ಮಾನದಂಡಗಳು? ಜನ ಹೇಳೋದ್ ಬಿಟ್ಬಿಡಿ, ಜನ ಹೇಳ್ತಾರೆ, 10 ಜನ ಹೇಳ್ತಾರೆ ಚೆನ್ನಾಗಿದೆ ಅಂತ ನೀವು ಹೋಗ್ತೀರ, ಅದು ಬೇರೆ ಪ್ರಶ್ನೆ. ಎಲ್ಲ ಒಂದ್ ಕಡೆ ರಸ್ತೆ ಮೇಲೆ ನಡ್ಕೊಂಡು 10 ಹೋಟ್ಲ್ ಇದೆಯಪ್ಪ, ಹೆಂಗ್ ಆಯ್ಕೆ ಮಾಡ್ತೀರಿ ನೀವು? ಸೊ ಒಂದು ಕ್ರೌಡ್ ಇರೋ ಏನಂದರೆ, ಕ್ರೌಡ್ ಇದ್ದರೆ ಫ್ರೆಶ್ ಐಟಮ್ ಇದೆ ಅಂತ ಅರ್ಥ. ಖಾಲಿ ಆಗ್ತಾ ಇರುತ್ತೆ. ನಾವು 35 ವರ್ಷದಿಂದ ಮಾಡ್ಕೊಂಬರ್ತಾ ಇದ್ದೀವಿ, ಚೆನ್ನಾಗಿರುತ್ತೆ. ಒಂದು ಕಡೆ ಗುಡ್ ಕ್ವಾಲಿಟಿನೇ ಕೊಡ್ತಾ ಇರ್ತಾರೆ, ತುಂಬ ಜನ ಹೇಳಿರ್ತಾರೆ, ಆದರೆ ಅವ್ರ ಅದೃಷ್ಟ ಇರಲ್ಲ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿರುತ್ತೆ, ಅವ್ರು ಕ್ರೌಡೇ ಬರೋಲ್ಲ. ಈಗ ಸ್ಟಾರ್ ಹೋಟ್ಲಿಗೆ ಎಲ್ಲರೂ ಹೋಗಕ್ಕಾಗಲ್ಲ, ಎಲ್ಲರದ್ದು ಜೋಬ್ ಅಷ್ಟು ದೊಡ್ಡದಿರಲ್ಲ, ಅಥವಾ ಎಲ್ಲರದ್ದು ಅಕೌಂಟ್ ಅಷ್ಟು ದೊಡ್ಡದಿರಲ್ಲ ಅಂತ ಅನ್ಕೊಳ್ಳೋಣ. ಹೌದು. ಸೊ ಅಲ್ಲಿಗೆ ಹೋಗೋರು ಗಲಾಟೆ ಮಾಡೋಂಥ ಮನಸ್ಥಿತಿಯವರು ಅಲ್ಲ. ಮತ್ತೆ ಇಲ್ಲ ಏನೋ ಇಷ್ಟ ಆಗಿಲ್ಲ ಅಂದ್ರೆ ಬಿಟ್ಬಿಡ್ತಾರೆ ಅಂತ. ಏನಲ್ಲ ಸರ್, ಅವರೆಲ್ಲ ಪ್ಲೇಟಿಂಗ್ ಕೊಡ್ತಾರೆ, ಎಲ್ಲ ಡಿಸೈನ್ ಕೊಟ್ಟಾಗ ಯೂನಿಫಾರ್ಮು ಅದು ಇದು ಐಫೈ ನೋಡಿದಾಗ ಆರಾಮಾಗಿ ಅವ್ರು ಏನು ಕೊಟ್ಟರು, ವಿಷ ಕೊಟ್ಟರು ತಿಂತಾರೆ. ಇಷ್ಟು ದಿನ ಅವ್ರು ವಿಷನೇ ತಿನ್ಕೊಂಬಂದಿರೋದು. ನಾನು ಇರೋದು ಹೇಳ್ತೀನಲ್ಲ, 50% ಫ್ರೆಶ್ ಫುಡ್ ಕೊಡ್ತಾ ಇದ್ದಿದ್ದು ಸುಳ್ಳು. ಅವರೆಲ್ಲ ನೋಡಿದ್ದೀರಾ, ಇವಾಗ ರೈಡ್ ಆದಮೇಲೆ ನಿಮಗೆಲ್ಲ ಗೊತ್ತಿರುತ್ತೆ. ಹೌದು. ಅದನ್ನೆಲ್ಲ ಮೇಂಟೈನ್ ಮಾಡೋದು ಬಿಟ್ಬಿಡಿ, ಫ್ರೆಶ್ ಆಗಿ ಮಾಡಿ, ಫ್ರೆಶ್ ಆಗೇ ಕೊಡಿ. ನಿಮ್ಗೆ 1 hour ಕಾಯ್ತಾರೆ, ನಮ್ಗೆ 5 ನಿಮಿಷ ಕಾಯಲ್ಲ. ಆದ್ರೆ ಅಲ್ಲಿ 1 hour ಸ್ಟಾರ್ ಹೋಟೆಲ್ಗಳಲ್ಲಿ ಅಂದ್ರೆ ಅದನ್ನು ಏನಂದ್ರೆ ನಿಮ್ಮ ಮನಸ್ಸಿನ ಮೇಲೆ ಒಂದು ಪರಿಣಾಮ ಬೀರುವಂತದ್ದು. ನಾವು ಇವಾಗ ಪ್ರಿಪೇರ್ ಮಾಡ್ತಾ ಇದೀವಿ, ಬಹಳ ಕೇರ್ ಇಂದ ಪ್ರಿಪೇರ್ ಮಾಡ್ತೀವಿ, 100%. ನಮ್ದು ಪ್ರಿಪರೇಷನ್ ಬಹಳ ಹಂಗೆ ಕಾಸು ಬಿಟ್ರೆ ತಿನ್ನೋರ್ಗೆ ನೀವ್ ಹೇಳ್ದಂಗೆ ಏನೇ ಕೊಟ್ರು ರುಚಿ ಅಂತಾರೆ. ಅದಕ್ಕೆ ಅವ್ರಿಗೆ 1 hour ಟೈಮ್ ಇದೆ, ನಮ್ಗೆ 10 minutes. ಬಂದರು, ಊಟ ಕೊಟ್ಟರು, ಖುಷಿಯಾಗಿ ತಿನ್ನಬೇಕು, ಖುಷಿಯಾಗಿ ಹೋಗಬೇಕು. ಅಂದರೆ ಮಾಡೋ ಶ್ರಮ ಎಷ್ಟಿದೆ, ಪ್ರತಿಫಲಗಳು ಅವ್ರಿಗೆ ಗೊತ್ತಾಗಬೇಕು. ಇಲ್ಲಿ ಹೋದಾಗ ವೆಯ್ಟಿಂಗ್ ಮಾಡ್ತಾರೆ, ತುಂಬ ಹೋಟ್ಲಲ್ಲಿ ಬೇಕು ಅಂತ ವೆಯ್ಟಿಂಗ್ ಮಾಡಿಸ್ತಾರೆ, ಏನೋ ಒಂದು ಮಾಡಿ ಕೊಡೋ ಥರ. ಒಂದು ಪ್ಲೇಟಿಂಗ್ ಮಾಡ್ತಾರೆ, ಸ್ಯಾಲೆಡ್ ಸೇಲ್ ಆಗುತ್ತೆ, 300 ರೂಪಾಯಿ 400 ರೂಪಾಯಿ ಸ್ಯಾಲೆಡ್ ಹಾಕ್ತಾರೆ. ಸೊ ಒಂದೇನೋ ಒಂದು ಕೊಡಿಸು, ಇದನ್ನು ಬಿಸ್ನೆಸ್ ಟ್ಯಾಕ್ಟಿಕ್ ಪಕ್ಕ ಸರ್, 100% ಸರ್. ಯಾವುದು ನಾವು ಹೇಳೋದಂತಲ್ಲ, ತುಂಬ ನೋಡಿ ಇವತ್ತು ಮಿಡ್ಲ್ ಕ್ಲಾಸು ತುಂಬ ಲೋ ಫುಟ್ಪಾತ್ ಹೋಟೆಲ್ಸ್ಗಳು. ನಾವು ವಿಧಾನಸೌಧ ನೋಡಿಕೊಂಡು ಕಬ್ಬನ್ ಪಾರ್ಕ್ ಪಕ್ಕದಲ್ಲ ಕೋರ್ಟ್ ಎದುರುಗಡೆ ಮಾಡ್ತಾಯಿದ್ರು, ನಾವು ಅಲ್ಲಿ ಹೋಗಿ ತಿಂತಾಯಿದ್ವಿ ಫುಟ್ಪಾತ್ ಆ್ಯಪು. ಆ ರುಚಿಗಳಿರ್ತಾಯಿತ್ತು, ಇದನ್ನು ನೋಡ್ಕೊಂಡು ನಾವು ಯಾಕೆ ಮಾಡಬಾರ್ದು ಅಂತ ಹೋಟ್ಲು ಮಾಡಿದ್ವಿ. ದೇವ್ರ ಪುಣ್ಯಕ್ಕೆ ಚೆನ್ನಾಗೇ ಆಯಿತು. ಇವತ್ತು ಬೇಗ ಖಾಲಿ ಆಗೋ ಹೋಟ್ಲುಗಳಲ್ಲಿ ಫ್ರೆಶ್ ಇರುತ್ತೆ. ಅದು ತೇರಿ ಇರೋದಂತೂ ಸತ್ಯ. ಯಾಕೆಂದರೆ ಕ್ರೌಡ್ ಇರುತ್ತೋ ಇರೋಲ್ವೋ, ಇವತ್ತು ಅರ್ಧ kg ಮಾಡೋಕ್ಕೂ ಫೆಸಿಲಿಟೀಸ್ ಇದೆ. ಅವಾಗೆಲ್ಲ ನಾವೇನೊಂದು ಒಂದೇ ಸಲ ಐಟಮ್ ಮಾಡ್ಕೊಂಡು ಎಲ್ಲ ಬಾಕ್ಸಲ್ಲಿ ಹಾಕೊಂಡ್ಬಂದ್ಬಿಡ್ತಾಯಿದ್ವಿ, ಬರ್ತಾಯಿದ್ವಿ, ಬಿಸ್ನೆಸ್ ಮಾಡಿ ಹೋಗ್ತಾಯಿದ್ವಿ. ಯಾವತ್ತೋ 365 ದಿನದಲ್ಲಿ ಒಂದು 65 ದಿನ ಮಿಗ್ಬೋದೇನೋ, ಮಿಕ್ಕಿದ್ರೆ ಅಲ್ಲೇ ಕೊಟ್ಬಿಟ್ಟು ಹೊರಟೋಗ್ತಾಯಿದ್ವಿ. ಇವತ್ತು ಆ ಥರ ಎಲ್ಲ ಏನಿಲ್ಲ, ಇವತ್ತೆಲ್ಲ ಕಾಸ್ಟ್ಲಿ ಇದೆ.
ಆರಾಮಾಗಿ ಮಾಡೋದಕ್ಕೆ ಸ್ಟವ್ಗಳಿದೆ, ಕುಕ್ಕರ್ ಇದೆ, ಎಷ್ಟು ಬೇಕೋ ಅಷ್ಟೇ ಅರ್ಧ ಕೆಜಿ ಮಾಡ್ಕೋಬೇಡ, ಅಷ್ಟೇ ಫ್ರೆಶ್ ಆಗಿ ಕೊಡೋಣ. ಡಾಕ್ಟರ್ ಮನಮೋಹನ್ ಅನ್ನ ಕೇಳ್ತೀನಿ. ಡಾಕ್ಟರ್ ಮನಮೋಹನ್, ಸೇಮ್ ಥಿಂಗ್, ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅನ್ನೋದು ಎಷ್ಟು ಮುಖ್ಯ? ಯಾಕೆ ಆಸ್ ಅ ಡಾಕ್ಟರ್ ನೀವು ಇದನ್ನ ಪ್ರಿಸ್ಕ್ರೈಬ್ ಮಾಡ್ತೀರಿ? ಪ್ಲೀಸ್. ಮೇನ್ ಏನಂದ್ರೆ ಫುಡ್ ಒಳಗಡೆ ಹೇಗೆ ಪ್ರಿಪೇರ್ ಆಗ್ತಿದೆ ಅನ್ನೋದು ಒಂದು ಇಂಪಾರ್ಟೆಂಟು. ಆಮೇಲೆ ರಾ ಮೆಟೀರಿಯಲ್ಸ್ ಅಂದ್ರೆ ಏನು ಹಾಲು, ಊಟದ ಸೊಪ್ಪು, ಆಮೇಲೆ ತರಕಾರಿ, ರೈಸ್ ಎಲ್ಲ ಯಾವ ತರ ಕ್ವಾಲಿಟಿ ಇದೆ ಅನ್ನೋದು. ಯಾಕಂದ್ರೆ ಕ್ವಾಲಿಟಿದ್ ಹಾಕಿದ್ರೆ ಡೆಫಿನೆಟ್ಲಿ ಕ್ವಾಲಿಟಿದ್ ಬರುತ್ತೆ. ಸೊ ಎಲ್ಲ ಒಳ್ಳೆ ಕ್ವಾಲಿಟಿದ್ ಹಾಕಿದಾಗ ಒಳ್ಳೆ ಪದಾರ್ಥ ಹೊರಗಡೆ ಬರುತ್ತೆ. ಒಂದು ಅಡಿಕ್ವೇಟ್ ಆಗಿ ಕುಕ್ ಆಗಿರ್ಬೇಕು. ಅದು ಅರ್ಧಂಬರ್ಧ ಕುಕ್ ಆಗಿರಿ ಮತ್ತೆ ಅದರಿಂದ ಮತ್ತೆ ಪ್ರಾಬ್ಲಮ್ಗಳಾಗುತ್ತೆ. ಹೇಗೆ ಅರ್ಧಂಬರ್ಧ ಕುಕ್ ಆಗಿರೋದು ಇಲ್ಲ ಹಾಳಾಗಿರೋದಿಟ್ರೆ ಅದೇ ವಿಷಯ ಆಗುತ್ತೆ. ಸರಿ, ಮತ್ತೆ ಈಗ ಜನಕ್ಕೂ ಅಷ್ಟೇನೆ ತಿಂದ ತಕ್ಷಣ ವಾಟ್ ರಿಯಾಕ್ಷನ್ ಶುಡ್ ದೇ ಲುಕ್ ಫಾರ್? ಹಿಂಗಾದ್ರೆ ಅಪಾಯ, ಹಿಂಗಾದ್ರೆ ಆಪತ್ತು ಅಂತ. ಅಫ್ಕೋರ್ಸ್ ದ ಯೂಶುವಲ್ ಲೂಸ್ ಮೋಷನ್, ವಾಂತಿ. ಇದನ್ನ ಮೀರಿ ನಾನು ಕೇಳ್ತಿರೋದು, ಕೆಲವ್ರಿಗೆ ಸ್ಕಿನ್ ಅಲರ್ಜೀಸ್ ಆಗ್ತಾ ಇದೆ. ಈ ನಡುವೆ ಕೆಲವ್ರಿಗೆ ಗ್ರೌಂಡ್ ನಟ್ ಶೇಂಗಾ ತಿಂದ್ರೆ ಅವ್ರಿಗೆ ಅಲರ್ಜಿ ಆಗ್ತಾ ಇದೆ, ಕೆಲವ್ರಿಗೆ ಮೊಟ್ಟೆ ತಿಂದ್ರೆ, ಕೆಲವ್ರಿಗೆ ಮಶ್ರೂಮ್ ತಿಂದ್ರೆ. ಇದಕ್ಕೆಲ್ಲ ಹೇಗೆ ಒಂದು ಎಚ್ಚರಿಕೆ, ಒಂದು ಜಾಗೃತಿಯನ್ನ ಮೂಡಿಸ್ಬೇಕಲ್ಲ ಡಾಕ್ಟರ್, ಪ್ಲೀಸ್? ಹೌದು, ಮೇನ್ ಏನಂದ್ರೆ ಒಳ್ಳೆ ಪದಾರ್ಥ ಯಾವಾಗ ಅದು ಪ್ರಿಸರ್ವೇಟಿವ್ ಇಲ್ಲ ಕೆಮಿಕಲ್ ಅವೆಲ್ಲ ಹಾಕದೇ ಇರೋ ಪದಾರ್ಥಗಳು ತಿಂದಷ್ಟು ಮೆಜಾರಿಟಿ ಟೈಮ್ ನಮ್ಗೆ ಏನಾಗುತ್ತೆ, ಇದು ಅಲರ್ಜಿ ಇವೆಲ್ಲ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಕೆಲವರಿಗೆ ಅವ್ರ ಸೆನ್ಸಿಟಿವಿಟಿನೂ ಇರುತ್ತೆ. ಕೇಳಿಸ್ತಿದ್ಯಾ? ಕೇಳ್ತಿದೆ ಡಾಕ್ಟರ್, ಪ್ಲೀಸ್ ಹೇಳಿ. ಕೆಲವರಿಗೆ ಸೆನ್ಸಿಟಿವಿಟಿ ಇರುತ್ತೆ ಅವ್ರ ಬಾಡಿನೇ. ಬಟ್ ಮೆಜಾರಿಟಿ ಆಫ್ ದ ಟೈಮ್ ಏನಾಗುತ್ತೆ, ಪ್ರಿಸರ್ವೇಟಿವ್ ಇಲ್ಲ ಕೆಮಿಕಲ್ಸ್ ಎಲ್ಲ ಹಾಕಿರೋದ್ರಿಂದ ಎಷ್ಟೋ ಜನಕ್ಕೆ ಸ್ಕಿನ್ ಅಲರ್ಜಿ ಇವೆಲ್ಲ ಆಗೋ ಸಾಧ್ಯತೆ ಇರುತ್ತೆ. ಸೊ ತಿನ್ನೋ ಪದಾರ್ಥ ಹೆಲ್ದಿ ಆಗಿದ್ದು ಚೆನ್ನಾಗಿದ್ರೆ ಮೋಸ್ಟ್ ಆಫ್ ದಿ ಟೈಮ್ ಸರಿ ಹೋಗುತ್ತೆ. ರೈಟ್. ಗೋಪಾಲ್ ಕೃಷ್ಣ ಶೆಟ್ಟರ್ಗೆ ಇವಾಗ ಕೇಳ್ತಿದ್ಯಾ? ಈಗ ನಮಸ್ಕಾರ, ಹೇಳಿ. ಕೇಳ್ತಿದ್ಯಾ ಗೋಪಾಲ್ ಕೃಷ್ಣ ಅವ್ರಿಗೆ? ಹಾಂ, ಕೇಳ್ತಾ ಇದೆ ಸರ್. ಅದು ಫೋನ್ ನೋಡಬೇಡಿ ಸರ್, ಡಿಸ್ಟ್ರಾಕ್ಟ್ ಆಗ್ಬಿಡ್ತೀರಿ, ಅದು ಡಿಲೇ ಇರುತ್ತೆ. ನನ್ನ ವಾಯ್ಸ್ ನಿಮಗೆ ಫಸ್ಟ್ ಬರ್ತದೆ. ಈಗ ನಾನು ಕೇಳಿದ್ದೇನಂದ್ರೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಬಗ್ಗೆ. ಇದು ಖಾಸಗಿ ವಲಯದಿಂದ ಆಗ್ಬೇಕಾ ಅಥವಾ ಸರ್ಕಾರದ ವ್ಯವಸ್ಥೆಯಲ್ಲೇ ಇದು ಇರ್ಬೇಕಾ? ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಕಾಲಕ್ರಮೇಣ ಬರಬೇಕು ಅಂತ ನೀವು ಹೇಳ್ಬೋದು. ಆದ್ರೆ ಫುಡ್ ಸೇಫ್ಟಿ ಅಧಿಕಾರಿಗಳ ಸಂಖ್ಯೆ ಕರ್ನಾಟಕದಲ್ಲಿ ಸ್ಯಾಂಕ್ಷನ್ಡ್ ಸ್ಟ್ರೆಂತ್, ಒಟ್ಟು ಸಂಖ್ಯಾಬಲ ಇರುವಂತದ್ದು 210. ಸೊ ಬಟ್ ಇರೋದು ಇಲ್ಲಿ 197 ಜನ, 113 ಇನ್ನ ಖಾಲಿ ಇದೆ ಈ ಹುದ್ದೆ. ಹೀಗಿದ್ದಾಗ ಖಾಸಗಿ ವಲಯದ ಒಂದು ಪಾತ್ರ ನಿಮಗೆ ಕಾಣ್ತಿದ್ಯಾ? ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗಬೇಕಾ ಹೋಟೆಲ್ಗಳ ಮೇಲೆ? ಸ್ಟಾರ್ ಹೋಟೆಲ್, ನೋ ಸ್ಟಾರ್ ಹೋಟೆಲ್, ಎಲ್ಲ ಹೋಟೆಲ್, ಪ್ಲೀಸ್. ಜನರಲಾಗಿ ಏನಂದ್ರೆ ಇನ್ಸ್ಪೆಕ್ಷನ್ ಮಾಡಬೇಕಾದ್ರೆ ಇಲಾಖೆಯಲ್ಲಿ ಅಧಿಕಾರಿಗಳಿದ್ರೆ ಇಲಾಖೆ ಅಧಿಕಾರಿಗಳು ಮಾಡ್ಬೋದು. ಇಲಾಖೆ ಅಧಿಕಾರಿಗಳ ಜೊತೆಗೆ ಅಸೋಸಿಯೇಷನ್, ಉದಾಹರಣೆಗೆ ನೀವು ಸ್ಟಾರ್ ಹೋಟ್ಲಿಗೆ ಕ್ಲಾಸಿಫಿಕೇಷನ್ ಕೊಡಬೇಕಂತಿದ್ರೆ, ಅನುಮತಿ ಕೊಡಬೇಕಂತಿದ್ರೆ ಸರ್ಕಾರಿ ಇಲಾಖೆ ಹಾಗೆ ಸಂಬಂಧಪಟ್ಟಂಥ ಸ್ಟೇಕ್ ಹೋಲ್ಡರ್, ಅದು ಟ್ರಾವೆಲ್ ಅಸೋಸಿಯೇಷನ್ ಇರ್ಬೋದು, ಹೋಟ್ಲ್ ಅಸೋಸಿಯೇಷನ್ ಇರ್ಬೋದು, ಇವ್ರನ್ನೆಲ್ಲ ಕರ್ಕೊಂಡೋಗಿ ಪರಿಶೀಲನೆ ಮಾಡಿ ಸ್ಟಾರ್ ಕ್ಲಾಸಿಫಿಕೇಷನ್ ಕೊಡುವಂಥದ್ದು. ಈಗ ಥರ್ಡ್ ಪಾರ್ಟಿ ಅವಶ್ಯಕತೆ ಇರೋದಿಲ್ಲ. ಇಲಾಖೆಯವರು ಏನು ಕೇಳಿದ್ರೆ ರ್ಯಾಂಡಮ್ ವಿಸಿಟ್ ಮಾಡೋದು ಸಾಕಾಗತ್ತೆ. ಇನ್ಸ್ಪೆಕ್ಷನ್ ಇವತ್ತು ಏನಾಗಿದೆ ಕೇಳಿದ್ರೆ, ಯಾವತ್ತೂ ಒಂದು ಏಕಾಏಕಿ ರೈಡ್ ಥರ ಆದಾಗ ವ್ಯವಸ್ಥೆ ಅನ್ನೋದು ಇವತ್ತು ನಿನ್ನೆಲ್ಲ ಬಹಳ ವರ್ಷ ನಡ್ಕೊಂಡು ಬಂದಿರುತ್ತೆ. ಆಮೇಲೆ ನೀವು ಎಲ್ಲ ಹೋಟ್ಲ್ಗಳು ನೋಡಿರ್ಬೋದು, ಹಿಂದಿನ ಹೋಟ್ಲ್ಗಳಿಗಿನ್ನ ಇವತ್ತು ದರ್ಶನ ಇರ್ಬೋದು, ಬೇರೆ ಯಾವುದೇ ಹೋಟ್ಲ್ ಇರ್ಬೋದು, ಹಿಂದಿನಗಿನ್ನ ಇವತ್ತೇ ಒಂದೇ ಒಂದು ನಿಮಿಷ ನಿಮ್ಮನ್ನ ತಡಿತೀನಲ್ಲಿ. ನನ್ನ ಜೊತೆ ಕರ್ನಾಟಕ ರಾಜ್ಯದ ಆರೋಗ್ಯ ಇಲಾಖೆಯ ಸಚಿವರಾದ UT ಖಾದರ್ ಅವರಿದ್ದಾರೆ, ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ನಮಸ್ಕಾರ ಖಾದರ್ ಸರ್, ನಿಖಿಲ್ ಮಾತಾಡ್ತಿದ್ದೀನಿ, ಕೇಳ್ತಿದ್ಯಾ? ನಮಸ್ಕಾರ ಸರ್. ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್ ಆನ್ ದಿಸ್ ಎಫರ್ಟ್. ಬಟ್ ಇದು ಏನಕ್ಕೂ ಸಾಲೋದಿಲ್ಲ ಅಂತ. ಇದಕ್ಕೂ ಮುಂಚೆ ನಿಮ್ಮ ಸರ್ಕಾರದ ಮೊದಲನೇ ಸಂಪುಟದಲ್ಲಿ ದಿನೇಶ್ ಗುಂಡೂರಾವ್ ಅವರು ಇದ್ದಾಗ ಈ ಕಲರಿಂಗ್ ಏಜೆಂಟ್ಸ್ ಏನ್ ಬಳಸ್ತಿದ್ರು, ಎಸ್ಪೆಷಲಿ ಸ್ಟ್ರೀಟ್ ಸೈಡ್ ಅಂಡ್ ಸ್ಮಾಲರ್ ಹೋಟೆಲ್ಸ್ ಅಲ್ಲಿ ಏನ್ ಬಳಸ್ತಿದ್ರು ಊಟದವನ್ನ ಅಟ್ರಾಕ್ಟಿವ್ ಕಾಣಿಸ್ಲಿಕ್ಕೆ, ಅದನ್ನ ನಿಲ್ಸಿದ್ರಿ. ಈಗ ನೀವು ಬಂದು ಸೀದಾ ಸ್ಟಾರ್ ಹೋಟೆಲ್ಗೆ ರೇಟ್ ಮಾಡಿದಿರಿ, ಸ್ವಾಗತಾರ್ಹ. ಐ ವೆಲ್ಕಮ್ ದಿಸ್ ಅಂಡ್ ಐ ಕಂಗ್ರಾಚುಲೇಟ್ ಯು ಸರ್, ಮೊದಲನೇದಾಗಿ. ಎರಡನೇದಾಗಿ ಒಂದು ರೇಡು ಇಟ್ಸ್ ನಾಟ್ ಎನಫ್ ಅಂತ ಸರ್. 5 ಸ್ಟಾರ್ ಹೋಟೆಲ್ನಲ್ಲೇ ಗತಿ ಇದ್ರೆ ಬೇರೆ ಎಲ್ಲಾ ಕಡೆ ಏನಪ್ಪಾ ಅಂತ ಜನರ ಪ್ರಶ್ನೆ ಇದೆ, ಪ್ಲೀಸ್. ಈಗ ನಿಮ್ಮ ಪ್ರೋತ್ಸಾಹಕ್ಕೆ ಮತ್ತು ನಿಮ್ಮ ಕೃತಜ್ಞತೆ, ಅಭಿನಂದನೆ, ಧನ್ಯವಾದ ಸಲ್ಲಿಸ್ತೇನೆ. ಇದು ನನಗೂ ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ಅಧಿಕಾರಿ ಮತ್ತು ಫುಡ್ ಸೇಫ್ಟಿ ಅಧಿಕಾರಿಗಳಿಗೆಲ್ಲ ಸೇರ್ತದೆ. ಎರಡನೇದು, ಹಲೋ ಹೇಳಿ ಸರ್, ಕೇಳ್ತಿದೆ ಪ್ಲೀಸ್. ನೋಡಿ ಸರ್, ಈಗ ನಾವು ಅಲ್ಲಿ ತಪಾಸಣೆ ಎಲ್ಲ ಮಾಡಿಕೊಂಡು ಜನರಿಗೊಂದು ಜನಜಾಗೃತಿ ಮೂಡಿಸಿದ್ದೇವೆ. ನಾವು ರೇಡ್ ಮಾಡಿದ ತಕ್ಷಣವೇ ಅದು ಎಲ್ಲ ಕೂಡ ಸರಿ ಆಗ್ತದಂತಲ್ಲ.
ಅದು ಒಂದು, ಅಲ್ಲಿ ಏನೋ ತಪ್ಪಾಗ್ತಾ ಇದೆ ಅಂತ ಹೇಳಿ ಆ ಹೋಟೆಲ್ನೆಲ್ಲ ಮಾಲೀಕರಿಗೆ ಕೂಡ ಗೊತ್ತಾಗ್ತದೆ. ಎರಡನೇದು, ಜನರಿಗೆ ಕೂಡ ಎಲ್ಲವೂ ಕೂಡ ಸರಿ ಇಲ್ಲ, ಬರೀ ಬಿಲ್ಡಿಂಗ್ ನೋಡಿ ದೊಡ್ಡ ಪೇಂಟಿಂಗ್ ನೋಡಿ ಹೋದ್ರೆ ನಮ್ಮ ಆರೋಗ್ಯಕ್ಕೆ ಮಾರಕವಾಗ್ತದೆ ಎಂಬ ಭಯ ಕೂಡ ಬರ್ತದೆ. ಬಹುಶಃ ಇವತ್ತು ಈ ರೇಡು ಸಾಕಾಗ್ಲಿ, ನಮ್ಮಲ್ಲಿ ಕೂಡ ಅಧಿಕಾರಿ ಇಟ್ಟುಕೊಂಡು ಪಾಪ ಕಂಟಿನ್ಯೂಸ್ ಆಗಿ ಒಂದು ವಾರದಿಂದ ರೇಡ್ ಮಾಡ್ತಾ ಇರ್ತಿದ್ದಾರೆ. ಆದ್ರೆ ಇದು ನಾನು ಹೇಳಿದ ಜನಜಾಗೃತಿ. ಇನ್ನು ಮುಂದಕ್ಕೆ ಜನರಿಗೆ ಕೂಡ ಒಂದು ಅವಕಾಶ ಇದೆ. ಎಲ್ಲಿ ನೀವು ಹೇಳಿದೆ ಅಡಲ್ಟೆಡ್ ಅನ್ನ ಕಳಿಸಿದ್ದೆ ಒಂದು ವಾಟ್ಸಾಪ್ ಅಲ್ಲಿ ಅಥವಾ ನಮ್ಮ ಹೆಲ್ತ್ ಒಂದು ಮೆಸೇಜ್ ಕೊಡಿ ಅಂತ ಯಾರು ಶ್ರಮಿಸ್ಲಿಕ್ಕೆ ಹೋಗುದಿಲ್ಲ ಆ ಇದರಲ್ಲಿ. ಸೊ ಇನ್ನು ಯಾರು ಕೂಡ ಹೋಟೆಲ್ಗೆ ಹೋದಾಗ ಅವರು ಮಾಡೋ ಊಟದ ಆ ಒಂದು ಗುಣಮಟ್ಟ ಬಗ್ಗೆ ಅವರು ಹೆಚ್ಚಿನ ಕಾಳಜಿ ವಹಿಸ್ಕೊಳ್ಬೇಕು. ಪ್ಲೇಟಿಗೆ ತಂದ ಕೊಡ್ಲಿ ಇಟ್ಟದ ತಿನ್ನುದಲ್ಲ, ಸ್ವಲ್ಪ ನೋಡ್ಬೇಕು ಇದು ಉಂಟಾ, ಫ್ರೆಶ್ ಇಲ್ವಾ, ಏಕೆಂದ್ರೆ ಸ್ವಲ್ಪ ಅಂದಾಜು ಮಾಡಿ ಮತ್ತೆ ಬಾಯಿಗೆ ಹಾಕ್ಬೇಕು. ಇದು ಮುಂಚೆ ಏನಾಗಿಲ್ಲ, ಬಂದ ತಕ್ಷಣ ಪುಡ್ಸೋತಿಲ್ಲ, ತಿಂದು ಎದ್ದು ಹೋಗಿ ಆಯ್ತು, ಅದಾಗುದಿಲ್ಲ. ಇನ್ನು ಸ್ವಲ್ಪ ಜಾಗ್ರತೆಯಿಂದ ನೋಡ್ಬೇಕು, ಡೌಟ್ ಬಂದ್ರೆ ಮಾಲೀಕರ ಹತ್ರ ಕೇಳ್ಬೇಕು ಏನ್ ವಿಷಯ ಅಂತ ಹೇಳಿಕೊಂಡು. ಆಗ ಮಾಲೀಕರಿಗೆ ಮತ್ತೆ ಇವರಿಗೆ ಡೌಟ್ ಸ್ವಲ್ಪ ಎಚ್ಚರಿಕೆ ಬರ್ತದೆ ಕೆಲಸಗಾರರವರಿಗೆ. ಹೋಟೆಲ್ನವರು ಕೂಡ ಹೊರಗಡೆ ಟಿವಿ ಹಾಕ್ತಾರೆ, ಆ ಟಿವಿಯಲ್ಲಿ ಆ ದೋಸೆ ಉಂಟು, ಈ ದೋಸೆ ಉಂಟು, ಈ ಚಿಕನ್ ಫ್ರೈ, ಬಿರಿಯಾನಿ ಎಲ್ಲ ಪಿಕ್ಚರ್ ತೋರಿಸ್ತಾರೆ. ಅವರ ಕಿಚನ್ ಇದು ಮತ್ತೆ ಸ್ಟೋರ್ ರೂಮ್ ತೋರಿಸ್ಲಿ ಇದರಲ್ಲಿ ಒಂದು ಕ್ಯಾಮರಾ ಹಾಕಿಕೊಂಡು. ಅದು ಜನ ಕೇಳಲಿ, ನಿಮ್ಮ ಕಿಚನ್ ಮುಂದೆ ಅಲ್ಲಿ ಹಾಕಿ ನಮ್ಗೆ ನೋಡ್ಬೇಕಂತ. ಇಲ್ಲ ಎಲ್ಲ ಜನ ಕಿಚನ್ ಹೋಗಿ ನೋಡ್ಲಿಕ್ಕೆ ಆದ ತಕ್ಷಣ ಅಲ್ಲಿ ಅವರು ಹೊರಗಡೆ ಟಿವಿ ಹಾಕಿ ಕ್ಯಾಮರಾ ಹಾಕ್ತಾರೆ. ನಮ್ಮ ಕಿಚನ್ ನೋಡ್ಬೇಕಲ್ಲ, ನಮ್ಮ ಕೆಲಸ ಮಾಡೋರು ಕ್ಲೀನ್ ಇದ್ದಾರ, ಅವರ ಬಟ್ಟೆ ಕ್ಲೀನ್ ಇದೆಯಾ, ಅವ್ರ ತಲೆಯಲ್ಲಿ ಟವಲ್ ಉಂಟಾ ಕೂದಲು ಬೇಡದಾಗೆ, ಅಲ್ಲಿ ಅವರ ಇದು ಹೈಜೀನಿಕ್ ಆಗಿ ಕಿಚನ್ ಕ್ಲೀನ್ ಉಂಟಾ, ಒಳಗಡೆ ಸ್ಟೋರ್ ರೂಮ್ ಕ್ಲೀನ್ ಉಂಟಾ ಅಂತ ನೋಡ್ಲಿ, ಪಬ್ಲಿಕ್ ಗೊತ್ತಾಗ್ಲಿ, ಆಗದೆಲ್ಲ ಸರಿ ಬರ್ತದೆ. ಇಲ್ಲದೆ ನೀವು ಹೇಳಿದಾಗ ನಮ್ಗೆ ಎಷ್ಟು ಪೊಲೀಸ್ ಕೆಲಸ ಮಾಡ್ಬೋದು, ಎಷ್ಟು ರೇಡ್ ಮಾಡ್ಬೋದು. ಆ ರೇಡ್ ಮಾಡಿದ ತಕ್ಷಣ ಮತ್ತೆ ಅದು ಇದಾಗ್ತದೆ. ಅದಕ್ಕೆ ನಾವೀಗ ಅದನ್ನು ತೋರಿಸಿಕೊಟ್ಟಿದ್ದೇವೆ. ಇನ್ನು ಜನರ ಸಂಪೂರ್ಣವಾದ ಸಹಕಾರ ಬೇಕು. ಮತ್ತು ಹೋಟೆಲ್ನ ಮಾಲೀಕರು ಮತ್ತು ಕೆಲಸಗಾರರು ಕೂಡ ಆಲೋಚನೆ ಮಾಡಬೇಕು. ಏನಂತ ಹೇಳಿದ್ರೆ, ನೀವು ಬಟ್ಟೆ ಅಂಗಡಿ ಹೋದ್ರೆ ಆ ಚರ್ಚೆ ಮಾಡ್ತೀರಿ, ನೀವು ಬಂಗಾರ ಅಂಗಡಿ ಹೋದ್ರೆ ಕಡಿಮೆ ಮಾಡಿ ಅಂತ ಡಿಸ್ಕೌಂಟ್ ಕೇಳ್ತೀರಿ. ಈ ಹೋಟೆಲ್ಗೆ ಹೋಗಿ ಯಾರು ಡಿಸ್ಕೌಂಟ್ ಕೇಳುದಿಲ್ಲ, ಅವ್ರು ಹೇಳಿದ ರೇಟಿಗೆ ಕೊಟ್ಟು ತಿಂದು ಬರ್ತಾರೆ. ಮತ್ತೆ ಅವ್ರು ಜನರಿಗೆ ಯಾಕೆ ಮೋಸ ಮಾಡಬೇಕು? ದನಿಯವರು ಮೋಸ ಮಾಡದಿದ್ರೆ ಅವ್ರ ಕೆಲಸಗಾರನ ಹದ್ದು ಬಸ್ ಕೆಲಸವನ್ನು ಆ ದನಿಗಳು ಮಾಡಬೇಕು. ಇದೆಲ್ಲ ಒಟ್ಟಿಗೆ ಸೇರಿದ್ರೆ ಮಾತ್ರ ಇದು ಯಶಸ್ವಿ ಆಗ್ತದೆ ಹೊರತು ನಾನೀಗ ರೇಡ್ ಮಾಡಿದ ತಕ್ಷಣ ಅಥವಾ ನಮ್ಮ ಇಲಾಖೆ ರೇಡ್ ಮಾಡಿದ ತಕ್ಷಣ ಎಷ್ಟು ನಾನು ಕೊಡೋದನ್ನು ಹೇಳುದಿಲ್ಲ. ಮತ್ತೆ ನಮ್ಮಲ್ಲಿರೋ ಜವಾಬ್ದಾರಿ ಏನು, ಆ ಕೆಲಸ ಮಾಡಿದ್ದೇವೆ. ಇನ್ನು ಆ ಹೋಟೆಲ್ನ ಮಾಲೀಕರು, ಆ ಸಂಘ ಸಂಸ್ಥೆಯವರು ಮತ್ತು ಅಲ್ಲಿಗೆ ಊಟ ಮಾಡ್ಲಿಕ್ಕೆ ಹೋಗುವವರು ಆ ಜವಾಬ್ದಾರಿಯನ್ನು ನೋಡಿ ಅವರು ನೋಡಿಕೊಳ್ಬೇಕು. ಇವತ್ತು ನಾವು KFC ಮತ್ತು ಇವತ್ತು ಮ್ಯಾಕ್ಡೊನಾಲ್ಡ್ ಮತ್ತು ಸಬ್ವೆ, ಡೊಮಿನೋಸ್ ಇದೆಲ್ಲ ಯಾಕೆ ನಾವು ರೇಡ್ ಮಾಡಿದ್ದೆವು, ಟೆಸ್ಟ್ ತಗೊಂಡಿದ್ದೆವು. ಆ ಬಣ್ಣು ಎಷ್ಟು ದಿವಸ ಆಯ್ತು, ಆ ಬಣ್ಣಿಗೆ ಎಷ್ಟು ಕೆಮಿಕಲ್ ಹಾಕಿದ್ದಾರೆ, ಈ ಚಿಕನ್ ಎಷ್ಟು ತಿಂಗಳಾಯ್ತು, ಎಷ್ಟು ದಿವಸದ ಸ್ಟೋರೇಜ್ ಅಲ್ಲಿ ಇಟ್ಟಿದ್ರು. ಇನ್ನು ಕಾನೂನು ಪ್ರಕಾರ ಅವರಿಗೆ 8-9 ತಿಂಗಳು ಕೂಡ ಅದನ್ನು ಐಸಿನಲ್ಲಿ ಸ್ಟೋರೇಜ್ ಇರುವಂತ ಅವಕಾಶ ಇದೆ. ಅದು ಕಾನೂನು ಪ್ರಕಾರ ಅವಕಾಶ ಇದೆ. ಎರಡನೇದು ಈ ಬಣ್ಣು ಕೂಡ. ಆದ್ರೆ ನಾವು ಜನರಿಗೆ ತಿಳಿಸಿಕೊಡ್ತೇವೆ, ನೀವು ಮತ್ತೆ ನಿಮ್ಮ ಮಕ್ಕಳು ತಿನ್ನುವ ಈ ಚಿಕನ್ ಇದು 8 ತಿಂಗಳು ಕೋಲ್ಡ್ ಅಲ್ಲಿ ಇಟ್ಟು ಅಥವಾ ಕೋಲ್ಡ್ ಇಡಬಹುದಂತ ಆ ಪರಿಸ್ಥಿತಿ ನಿಮಗೆ ಕೊಟ್ಟಿದೆ. ಅವ್ರು ಇಟ್ಟರೆ ನಮ್ಗೆ ಗೊತ್ತಿರುವುದಿಲ್ಲ. ಬನ್ ಇವತ್ತು ಮಾಡಿದ ಬನ್ ನಾಳೆಗೆ ಗಟ್ಟಿ ಆಗ್ತದೆ. 1 ತಿಂಗಳಾದ ಬನ್ ಇನ್ನೂ ಕೂಡ ಸಾಫ್ಟ್ ಆಗ್ತದೆ ಅಂತ ಹೇಳಿದ್ರೆ ಅಷ್ಟು ಕೆಮಿಕಲ್ ಎಷ್ಟು ಹಾಕಿರ್ಬೇಕು? ಹಲೋ, ಪ್ರಿಸರ್ವೇಟಿವ್ಸ್ ಅಬ್ಸಲ್ಯೂಟ್ಲಿ ಸರ್. ಕೇಳ್ತಿದೆ. ಇದನ್ನು ನಾವು ಜನರಿಗೆ ಹೇಳುದು. ಇನ್ನು ಜನರಿಗೆ ಬಿಟ್ಟಂದ ವಿಚಾರ. ಆಯ್ತಪ್ಪ, ನಮ್ಗೆ 3 ತಿಂಗಳ ಚಿಕನ್ ನಾವು ತಿಂತೇವೆ, ಈ ಬನ್ನಿಗೆ ಏನ್ ಬೇಕಾದ್ರೆ ಹಾಕಿ ತಿನ್ನಿ, ನನಗೇನಿದೆ ತಿಂದ್ರೆ. ನಾವು ರೋಗ ಅವರವರ ಆರೋಗ್ಯ ಅವರವರ ಕೈಯಲ್ಲಿ ಇದೆ. ಸರ್, ನೀವೊಂದು ಮಾತು ಹೇಳಿದ್ರಿ, ಕ್ಯಾಮ್ರಾ ಹಾಕ್ಲಿ, ಅದರದ್ದು ಏನು ಅದರಲ್ಲಿ ಪಿಕ್ಚರ್ಸ್ ಕ್ಯಾಪ್ಚರ್ ಆಗ್ತದೆ, ಅದನ್ನ ಹೊರಗಡೆ ಜನ ಕೂತ್ಕೊಳ್ಳುವಂತ ಕಡೆ ಟಿವಿ ಮೂಲಕ ತೋರಿಸ್ಲಿ. ಕಿಚನ್ ಅಲ್ಲಿ ಇರುವಂತ ಹೈಜೀನ್ ವ್ಯವಸ್ಥೆ ಹೇಗಿದೆ, ಅಲ್ಲಿರುವಂತ ಸ್ವಚ್ಛತೆ ವ್ಯವಸ್ಥೆ ಹೇಗಿದೆ ಅಂತ ತೋರಿಸ್ಲಿ. ಸರ್, ಯಾಕೆ ಒಂದು ನಿಯಮದ ರೀತಿ ತರಬಾರ್ದು ಇದನ್ನ ಆರೋಗ್ಯ ಇಲಾಖೆ? ಯಾಕಂದ್ರೆ ನಾನು ಎಷ್ಟೋ ಹೋಟೆಲ್ಗಳಲ್ಲಿ ನೀವು ನೋಡಿರ್ತೀರಿ, ನಾನು ನೋಡಿದ್ದೀನಿ, ಎಷ್ಟೋ ಕಡೆ ಕ್ಯಾಮರಾ ಹಾಕಿ ಟಿವಿನಲ್ಲಿ ತೋರಿಸ್ತಾರೆ ಸರ್ ಕಿಚನ್ ಹೇಗೆ ಕೆಲಸ ಮಾಡ್ತಿದೆ ಅಂತ. ಆದ್ರೆ ಇಟ್ ಇಸ್ ನಾಟ್ ಅ ರೂಲ್. ನಿಯಮದ ರೀತಿ ನೀವು ತರಬಹುದಾ ಅಂತ? ಅಂದ್ರೆ ಇಟ್ ಅಪ್ಲೈಸ್ ಟು ಆಲ್ ಹೋಟೆಲ್ಸ್, ಸ್ಟಾರ್ ಹೋಟೆಲ್, ನೋ ಸ್ಟಾರ್ ಹೋಟೆಲ್, ಆಲ್ ಹೋಟೆಲ್ಸ್. ಪ್ಲೀಸ್ ನಿಖಿಲ್ ಅವರೇ, ಆಲ್ರೆಡಿ ತಂದಿದ್ದೇನೆ, ಇವತ್ತು ನನ್ನ ಪ್ರಶ್ನೆಗೆ ಬಿಡುಗಡೆ ಮಾಡ್ತೇನೆ. ಅಷ್ಟು ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ಎಲ್ಲ ಸ್ಟಾರ್ ಹೋಟೆಲ್, ಸಣ್ಣ ಹೋಟೆಲ್ ಎಲ್ಲ 100 ಸಂಘ ಇದೆಯವ್ರಿಗೆ ಹೋಟೆಲ್ನವರಿಗೆ. ಈ ಮಾಲೀಕರೆಲ್ಲ ಕರೆಸಿ ನಾನೇ ಮೀಟಿಂಗ್ ಮಾಡ್ತೇನೆ. ಅವರ ಪ್ರಾಬ್ಲಮ್ ಏನು, ಅವರಿಗೆ ಬೇರೆ ಯಾವ ಬಿಸ್ನೆಸ್ ಏನ್ ಬೇಕಾದ್ರೂ ಮಾಡಿಕೊಳ್ಳಿ, ಇದರೊಂದು ಜನರಿಗೆ ಒಂದು ಆರೋಗ್ಯ ಕಟ್ಟುವ ರೀತಿ ಮಾಡೋದು ಬೇಡ.
ಮತ್ತೆ ತಾಯಂದಿರು ತಂದೆಯರ್ಗೂ ಆಲೋಚನೆ ಮಾಡಬೇಕು. ಬೆಳಿಗ್ಗೆ ಎದ್ದು ಇವ್ರ ಮಕ್ಕಳಿಗೆ ಪೆಪ್ಸಿ ಕೊಟ್ರೆ ಪರಿಸ್ಥಿತಿ ಅಂತ ಆಗ್ಬಹುದು ಇದರಲ್ಲಿ. ಸೊ ಸಣ್ಣದಿಂದಲೇ ಇದನ್ನ ನಾವು ಈಗಿರುವಂತಹ ಪರಿಸ್ಥಿತಿಯನ್ನು ಕಂಟ್ರೋಲ್ಗೆ ತರಬೇಕಾದ್ರೆ ಆರೋಗ್ಯ ವ್ಯವಸ್ಥೆ, ಅಥವಾ ಅದಕ್ಕಿಂತ ಕಡಿಮೆ ಮಾಡಬೇಕಾದ್ರೆ ಇನ್ನು 10 ವರ್ಷದಲ್ಲಿ, ಈಗ ಇಡೀ ನಾನು ಆರೋಗ್ಯ ಡಿಪಾರ್ಟ್ಮೆಂಟ್ ನಮ್ಮ ಸರ್ಕಾರ ಮಾತ್ರ ಅಲ್ಲ, ಮುಖ್ಯಮಂತ್ರಿಗಳು ಫುಲ್ ಸಪೋರ್ಟ್ ಕೊಟ್ಟಿದ್ದಾರೆ. ಅದು ನಾವು ಮಾತ್ರ ಸಾಕಾಗುದಿಲ್ಲ. ಪ್ರತಿಯೊಂದು ಮನೆಯವರು ಎದ್ದು ನಿಂತು ಹೌದಪ್ಪ ನನ್ನ ಆರೋಗ್ಯ ಸರಿ ಇರಬೇಕು, ನನ್ನ ಮಕ್ಕಳ ಆರೋಗ್ಯ ಸರಿ ಇರ್ಬೇಕಂತ ಎದ್ದು ನಿಂತು ಇದಕ್ಕೆ ತೀರ್ಮಾನ ಮಾಡಿದ್ರೆ ಮಾತ್ರ ಸಾಧ್ಯ ಆಗ್ತದೆ ಹೊರತು ಇಲ್ಲದಿದ್ರೆ ಈ 7.5 ಕೋಟಿ ಇರುವಂತ ಜನಸಂಖ್ಯೆ ಇರುವಂತ ರಾಜ್ಯದಲ್ಲಿ 140 ಕೋಟಿ ಜನಸಂಖ್ಯೆ ದೇಶದಲ್ಲಿ ಇದನ್ನು ನಮ್ಗೆ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ನಮ್ಗೆ ಮತ್ತು ನಿಮ್ಗೆ ಎಲ್ಲಿಯ ಜನಜಾಗೃತಿಯಾಗಿ ಜನ ನಮ್ಮೊಟ್ಟಿಗೆ ಸೇರುದಿಲ್ವೋ ಅಲ್ಲಿ ತನಕ ನಮ್ಗೆ ಏನು ಕೂಡ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನಾವು ಅದಕ್ಕೆ ಜನ ಸೇರ್ಬೇಕು, ಜನ ನೇತೃತ್ವ ವಹಿಸ್ಕೊಳ್ಬೇಕು. ಅವರು ಹೋಗುವ ಊಟ ಮಾಡೋದು ಪ್ರಶ್ನೆ ಮಾಡೋದು ಅಧಿಕಾರ ಅವರಿಗೆ ಬೇಕು. ಗ್ರಾಹಕರು ತಮ್ಮ ಅಧಿಕಾರವನ್ನ, ತಮ್ಮ ಹಕ್ಕನ್ನ ತಾವು ಇನ್ನೂ ಒಳ್ಳೆ ರೀತಿಯಲ್ಲಿ ತಿಳ್ಕೋಬೇಕು, ಅದನ್ನ ಅನುಷ್ಠಾನಕ್ಕೆ ತರಬೇಕು. ದಿನನಿತ್ಯದ ವ್ಯವಹಾರದಲ್ಲಿ ಅದರ ಒಂದು ಪರಿಜ್ಞಾನವನ್ನ ಬಳಸಿ ಅವರು ವ್ಯವಹರಿಸಬೇಕು ಅನ್ನೋದು ನಿಮ್ಮ ಸಲಹೆ. ಸರ್, ಮೊದಲನೇದಾಗಿ ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ನೀವು ಯಾವ್ದೋ ಘಾಟ್ ಸೆಕ್ಷನ್ ಅಲ್ಲಿ ನಡುವೆ ಕೂಡ ಯು ಕೇಮ್ ಆನ್ ದ ಫೋನ್ ಲೈನ್. ಥ್ಯಾಂಕ್ ಯು ಫಾರ್ ದ್ಯಾಟ್. ಇನ್ 2 ಪ್ರಶ್ನೆ ಕೇಳಿ ನಿಮ್ಮನ್ನ ಕಳಿಸ್ಕೊಡ್ತೀನಿ ಸರ್. ಒಂದು, ಈ ವಿಶ್ವಾಸನೇ ಅಲ್ಲಾಡೋಯ್ತು ಸರ್. ಇಲ್ಲಿವರೆಗೂ ನಾವು ನಂಬ್ತಿದ್ವಿ ಯಾವ್ದಾದ್ರು ಹೋಟೆಲ್ಗೆ ಹೋದ್ರೆ ಚೆನ್ನಾಗೇ ಇರುತ್ತಪ್ಪ ಅಂತ. ಬಟ್ ಆ ವಿಶ್ವಾಸದ ಒಂದು ಸಂಬಂಧ ಏನಿತ್ತು ಅದೇ ಅಲ್ಲಾಡೋಯ್ತು. ಅದು ಒಂದು ಭಾಗ ಸರ್. ಅದ್ರ ಬಗ್ಗೆ ನೀವೊಂದು ಮಾತಾಡಬೇಕು. ಎರಡನೇದು, ಈ ಒಂದು ರೇಡಿಗೆ ಎಷ್ಟು ಪ್ರಚಾರ ಸಿಕ್ಕಿದೆ, ಅದರಿಂದ ಎಷ್ಟು ಜಾಗೃತಿ ಮೂಡಿದೆ, ಇದರ ದುಪ್ಪಟ್ಟು ಪ್ರಚಾರ ಮತ್ತೆ ಜಾಗೃತಿ ಇವರ ಮೇಲೆ ದಂಡವನ್ನ ವಿಧಿಸಿದಾಗ ಸಿಗ್ತದೆ, ಅದು ಪರಿಣಾಮಕಾರಿ ಕ್ರಮ ಆಗ್ತದೆ. ಇದೆರಡರ ಬಗ್ಗೆನೂ ಪ್ಲೀಸ್. ರೈಟ್, ಆ ಲೈನ್ ಕಟ್ ಆಗಿರ್ಬೋದು. ಅವರು ಎಲ್ಲೋ ಹೊರಗಡೆ ಟ್ರಾವೆಲ್ ಕೂಡ ಮಾಡ್ತಿದ್ರು. ಸರಿ, ವಿಶ್ವಾಸದ ವಾತಾವರಣನೇ ಅಲ್ಲಾಡೋಯ್ತು. ಗೋಪಾಲಕೃಷ್ಣ ಶೆಟ್ರೆ, ನಮ್ಮ ಗ್ರಾಹಕರ ಮತ್ತೆ ಹೋಟೆಲ್ ಅವರ ಸಂಬಂಧ ವಿಶ್ವಾಸದ ಮೇಲೆ ನಿಂತಿತ್ತು. ನಾವು ಬಂದು ತಿಂತೀವಿ ಅಂದ್ರೆ ನೀವು ಒಳ್ಳೆ ಪದಾರ್ಥನೇ ಬಳಸಿ ಅಡುಗೆ ಮಾಡಿರ್ತೀರಿ, ಒಳ್ಳೆ ಮನಸ್ಸಿಂದ ಅಡುಗೆ ಮಾಡಿರ್ತೀರಿ, ಒಳ್ಳೆ ಮನಸ್ಸಿಂದ ಬಡಿಸ್ತೀರಿ ಅಂತ. ಗೋಪಾಲಕೃಷ್ಣ ಶೆಟ್ಟಿ ಅವರು, ಖಂಡಿತ ಬೆಳೆಸ್ತೀವಿ, ಖಂಡಿತ ಇದೆ, ಅದು ಮುಂದುವರಿತದೆ. ನಾನು ಮಾತಾಡೋದು ಕೇಳ್ತಾ ಇದೆಯಲ್ಲ? ಪ್ಲೀಸ್ ಕೇಳ್ತಾ ಇದೆ ಸರ್, ಹೇಳಿ. ನಾನು ಮಾತಾಡೋದು ಕೇಳ್ತಾ ಇದೆಯಾ? ಕೇಳ್ತಾ ಇದೆ, ಹೇಳಿ ಸರ್. ನೀವು ಹೇಳಿದಾಗ ಅದೇ ವಿಶ್ವಾಸ ಹಿಂದಿಂದ ಇದೆ, ಇವತ್ತು ಇರುತ್ತೆ, ಮುಂದೇನೂ ಇರುತ್ತೆ. ನ್ಯೂನತೆಗಳು ಯಾವುದೊಂದು ಎಲ್ಲ ಇದರಲ್ಲೂ ಇರುವ ಥರದ ಕೆಲವು ನ್ಯೂನತೆಗಳು ಇರ್ತವೆ. ನ್ಯೂನತೆಗಳನ್ನು ಆಗಿಂದಾಗ ಸರಿಪಡಿಸ್ಬೇಕಾಗತ್ತೆ. ಇಲಾಖೆಯವರು ಕೂಡ ಈ ಒಂದು ಯಾವತ್ತೂ ಅಂತ ರೈಡ್ ಮಾಡೋದಕ್ಕಿಂತ ಆಗಿಂದಾಗ ನಾವು ಹೇಳೋದು ಏನಕ್ಕೆಂದರೆ 3 ತಿಂಗಳಿಗೆ 6 ತಿಂಗಳಿಗೆ ರ್ಯಾಂಡಮ್ ಆಗಿ ಪರಿಶೀಲನೆ ಮಾಡಿದಾಗ ಈ ಥರ ನ್ಯೂನತೆಗಳು ಕಡಿಮೆ ಆಗ್ತಾ ಇರ್ತವೆ. ಆಮೇಲೆ ಇವತ್ತು ನಾನು ಆವಾಗಲೇ ಹೇಳಿದೆ, ಇವತ್ತಿನ ವ್ಯವಸ್ಥೆಯಲ್ಲಿ ಕಾರ್ಮಿಕರನ್ನು ಅವರಿಗೆ ಫಾಸ್ಟ್ಯಾಗ್ ಟ್ರೈನಿಂಗ್ ಅಂತ ನಮ್ಮ ಅಸೋಸಿಯೇಷನಿಂದ ಫಾಸ್ಟ್ಯಾಗ್ ಟ್ರೈನಿಂಗ್ ಅಂತ ಟ್ರೈನಿಂಗ್ ಮಾಡಿಸ್ತೀವಿ ಕೂಡ. ಆ ಒಬ್ಬನಿಗೆ ಟ್ರೈನ್ ಮಾಡಿದ್ರೆ ಅವನು ಮಿಕ್ಕಿದ್ದ 10 ಜನ ಕಾರ್ಮಿಕರಿಗೆ ಅವನು ಟ್ರೈನಿಂಗ್ ಮಾಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಸಂಘದ ಮ್ಯಾಗ್ಝಿನ್ ಕೂಡ ಈ ಆಹಾರ ಸುರಕ್ಷತೆ ಬಗ್ಗೆ ಮಾಹಿತಿನ ಅಧಿಕಾರಿಗಳನ್ನು ಕೊಡಿಸ್ತೀವಿ. ಹಾಗಿಂದಾಗ ನಾವು ಈ ಥರ ಮಧ್ಯ ಸಂಘದ ಸಭೆಗಳಲ್ಲಿ ನಮ್ಮ ಹೋಟ್ಲವ್ರನ್ನ ಕರೆದು ಈ ಥರ ವಿಚಾರ ವಿನಿಮಯ ನಾವು ಮಾಡಿಕೊಂಡು ಬರ್ತಾಯಿದ್ವಿ ಭಾಳ ಸಮಯದಿಂದ. ಇದ್ರ ಮಧ್ಯೆ ಎಷ್ಟೋ ಜನ ಸಂಘಕ್ಕೆ ಕೂಡ ಬರೋದಿಲ್ಲ. ಯಾಕಂದರೆ ಸಂಘ ಸಂಸ್ಥೆಯಿಂದ ಏನಾಗುತ್ತೆ, ಯಾವುದೇ ಒಂದು ಸಮಾಜ ಇರ್ಬೋದು, ಒಂದು ಉದ್ಯಮ ಇರ್ಬೋದು, ಅದರಲ್ಲಿ ಒಂದು 25% ಜನ ಸಂಘಕ್ಕೆ ಬರ್ತಾರೆ. ಆದರೆ ನಾವು ಪ್ರತಿನಿಧಿಸುವಾಗ ಎಲ್ಲರೂ ನಮ್ಮ ಪರವಾಗಿ ಮಾತಾಡ್ತೀವಿ. ನ್ಯೂನತೆಗಳಿದ್ದೇವೆ. ನೀವು ಒಂದು ಮಾತು ಕೇಳಿದ್ರಿ, ನಂಬಿಕೆ. ಹೌದು, ನಂಬಿಕೆ ಅನ್ನೋದು ಹಿಂದೆನೂ ಇತ್ತು, ಇವತ್ತು ಇರುತ್ತೆ, ಮುಂದೆ ಕೂಡ ಇರುತ್ತೆ. ನ್ಯೂನತೆಯನ್ನು ಮಧ್ಯೆ ಇರ್ತದೆ. ಯಾಕೆಂದರೆ ಕಾರ್ಮಿಕರಿಂದ ಕೆಲಸ ತೆಗೆಯುವ ಕೆಲವು ಸಮಸ್ಯೆಗಳು, ತೊಂದರೆಗಳಾಗ್ತವೆ. ಅದರ ಅರ್ಥ ಮಾಲೀಕರಿಗೆ ಜವಾಬ್ದಾರಿ ಇಲ್ಲ ಅಂತಲ್ಲ. ಮಾಲೀಕರಾದಂಥ ನಮ್ಗಳಿಗೂ ಕೂಡ ಜವಾಬ್ದಾರಿ ಇದೆ. ನಾವು ಕೂಡ ಹಿಂದಿಗಿನ್ನ ನೀವು ಒಂದು ಬದಲಾಯಿಸಿ. ಒಂದು ಕಾಲದಲ್ಲಿ ನಾನು ಕೇಳಿದ್ದೆ, ಕಾಫಿ ಹಾಲಿಗೆ ಸಕ್ಕರೆ ಬದಲಿ ಸಾಕ್ರೆನ ಹಾಕ್ತಾಯಿದ್ರು. ಇವತ್ತದು ಪ್ರಾಯಶಃ ಇಲ್ಲವೇ ಇಲ್ಲ. ಹಿಂದೆ 1970ರಲ್ಲಿ 80ರಲ್ಲಿ ನಾನು ಹೋಟ್ಲಲ್ಲಿ ಆವಾಗ 80 ಹೋಟ್ಲ್ ಮಾಡಿದ್ದೆ. ಆವಾಗೆಲ್ಲ ಎಲ್ಲ ಕಡೆ ಅನ್ನಕ್ಕೆ ಸೋಡಾ ಹಾಕ್ತಿದ್ರು. ಇವತ್ತು ಸೋಡಾ ಹಾಕಿ ಸ್ವಲ್ಪ ಗೊತ್ತಾದ್ರೆ ನೀವು ಮಧ್ಯಾಹ್ನ ಊಟ ಮಾಡಿದ್ರೆ ಸ್ವಲ್ಪ ನಿಮ್ಮ ಹೊಟ್ಟೆ ಅಪ್ಸೆಟ್ ಇದ್ದರೆ ನೀವು ಆ ಹೋಟ್ಲಿಗೆ ಮತ್ತೆ ಹೋಗೋದಿಲ್ಲ. ಯಾಕಂದರೆ ಸೋಡಾ ಈ ಥರ ಏನೋ ಬೇಡದೇ ಇದ್ದರೆ, ಮಸಾಲೆಗಳು ಸರಿಯಾಗಿ ಇಲ್ದಿದ್ರೆ ಊಟ ಮಾಡಿದ 3 ಗಂಟೆ ನಂತರ ಹಸಿವಾಗುವುದಿಲ್ಲ. ಒಂದು ಕಡೆ ಊಟ ಮಾಡಿದರೆ ನಿಮ್ಮ ಇನ್ನೊಂದು ಹೊತ್ತು ಊಟಕ್ಕೆ ನಿಮಗೆ ಜೀರ್ಣ ಆಗಿದೆ ಅಂತ ಅಲ್ಲಿ ಊಟ ಸರಿ ಇದೆ ಅಂತ ಅರ್ಥ.
ನಂಬಿಕೆ ಅಂತ ಹೇಳಿದ್ರಿ, ನಂಬಿಕೆಯನ್ನು ಇಟ್ಕೊಳ್ಳೇಬೇಕು. ನಾವು ಕೆಲಸಗಾರರ ಮೇಲೆ ಇಟ್ಕೋಬೇಕು, ಹಾಗೆ ಬರುವ ಗ್ರಾಹಕರು ನಮ್ಮ ಮೇಲೆ ಇಟ್ಕೋಬೇಕು, ನಾವು ಗ್ರಾಹಕರ ಆರೋಗ್ಯದ ಬಗ್ಗೆ ಗಮನ ಇಟ್ಕೋಬೇಕು. ಥ್ಯಾಂಕ್ ಯು ಗೋಪಾಲಕೃಷ್ಣ ಶೆಟ್ರೆ, ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಚಂದ್ರು ಅವರೇ, 30 ಸೆಕೆಂಡ್ಸ್ ಅಲ್ಲಿ ನೀವು ಬಹಳ ಕ್ವಿಕ್ ಆಗಿ ಏನಾದ್ರು ಹೇಳೋದಾದ್ರೆ ಹೇಳಿ ಸರ್. ನನ್ನ ನಿಮ್ಮ ನಡುವಿನ ವಿಶ್ವಾಸದ ಸಂಬಂಧನೇ ಅಲಗಾಡೋಯ್ತಲ್ಲ ಇವತ್ತು. ನಿಜವಾಗ್ಲೂ ಏನಾಗುತ್ತೆ, ಇವರೆಲ್ಲ ಮಾಡೋದ್ರಿಂದ ನೋಡಿ ಈಗ ನಮ್ಮ ಹೋಟ್ಲುಗಳಿಗೂ ಪ್ರಾಬ್ಲಮ್ ಆಗುತ್ತೆ. ಏನಕ್ಕೆ ಈ ಥರ ಆಗ್ತಾ ಇದೆ? ದಯವಿಟ್ಟು ಯಾರು ನಾವು ದಿನ ಬೆಳಿಗ್ಗೆ ಎದ್ದು ಹೋಟ್ಲುಗಳಲ್ಲಿ ಈ ಕೆಲಸಗಳು ಮಾಡಿಕೊಂಡು ಒಳ್ಳೆ ಐಟಮ್ ತಂದು ನಮ್ಗೆ ಅನ್ನ ಹಾಕೋರನ್ನ ನಾವು ತುಂಬ ಚೆನ್ನಾಗಿ ನೋಡಿಕೊಂಡು ಪ್ರೀತಿಯಿಂದ ಬೆಳೆಸ್ತಾ ಇದ್ದೀವಿ. ನಾವಂತೂ ಇದುವರೆಗೂ ನಿಮ್ಗೆ ಅನ್ನ ಹಾಕೋರು ನೀವು ಅನ್ನ ಹಾಕ್ತೀರಿ. ನಾವು ನಮ್ಗೆ ಅನ್ನ ಹಾಕೋರನ್ನ ನಾವು ಅನ್ನ ಹಾಕ್ತಿದ್ದವಾಗ ಜವಾಬ್ದಾರಿ ತುಂಬ ಇರುತ್ತೆ. ಒನ್ ಮೋರ್ ಅನ್ಬೇಕು, ಒನ್ ಮೋರ್ ಅಂದ್ಬಿಟ್ಟು ಅವ್ರು ಖುಷಿಯಾಗಿ ಊಟ ಮಾಡ್ಕೊಂಡು ಹೋದಾಗ ಥ್ಯಾಂಕ್ ಯು, ಆ ಪ್ರೀತಿ ಜಾಸ್ತಿ ಬೆಳೆಯುತ್ತೆ. ಥ್ಯಾಂಕ್ ಯು. ಆರೋಗ್ಯ ನೋಡ್ಕೋಬೇಕು ಅಂದರೆ ಒಳ್ಳೆ ಕಡೆ ಊಟ ಮಾಡಬೇಕು, ರುಚಿಯಾಗಿ ತಿನ್ನಬೇಕು, ಖುಷಿಯಾಗಿರಬೇಕು. ಥ್ಯಾಂಕ್ ಯು. ಡಾಕ್ಟರ್, ನಿಮ್ಮ ಟಿಪ್ಸ್ ಟು ಪೀಪಲ್ ಪ್ಲೀಸ್. ನನ್ನ ಕಡೆಯಿಂದ ಏನಂದ್ರೆ, ಒಳ್ಳೆ ಕಡೆ ಊಟ ಮಾಡಿ, ಫಸ್ಟ್ ನೋಡಿ ಊಟ ಚೆನ್ನಾಗಿದ್ಯಾ, ಒಂದು ಸ್ಮೆಲ್ ನೋಡಿ. ಮೋಸ್ಟ್ ಆಫ್ ದ ಟೈಮ್ ಏನಾಗ್ತದೆ, ಎಲ್ಲರೂ ಫೋನ್ ನೋಡ್ಕೊಂಡು ಊಟ ಮಾಡ್ತಿದ್ದಾರೆ, ಅದ್ರ ಟೇಸ್ಟೇ ಗೊತ್ತಾಗ್ತಿರ್ಲಿಲ್ಲ, ಅದು ಹಾಳಾಗಿದ್ಯಾ ಚೆನ್ನಾಗಿದ್ಯಾ ಏನು ಅಂತ ಅಂದ್ಬಿಟ್ಟು. ಎಲ್ಲ ನೋಡಿ ಮೈಂಡ್ಫುಲ್ ಈಟಿಂಗ್ ಅಂತ ಅಂತೀವಿ. ಅಂದ್ರೆ ತಿನ್ಬೇಕಾದ್ರೆ ಫೋನ್ ಸೈಡ್ಗಿಡಿ, ಏನ್ ಊಟ ಮಾಡ್ತಿದ್ರೆ ಅದ್ರ ಬಗ್ಗೆ ಗಮನ ಇರ್ಲಿ, ನೋಡ್ಕೊಂಡು ತಿನ್ನಿ ಹುಷಾರಾಗಿ. ಎಲ್ಲರೂ ಆರೋಗ್ಯವಾಗಿರ್ಬೇಕು. ಒಳ್ಳೆ ಊಟ ಮಾಡಿ, ಹಾಳಾಗಿದ್ರೆ ದಯವಿಟ್ಟು ಅಲ್ಲ ಹಾಗೆ ಬಿಟ್ಬಿಡಿ, ಅದನ್ನ ತಿನ್ನಕ್ ಹೋಗ್ಬಿಡಿ. ಇದೇ ನನ್ನ ಸಜೆಷನ್. ಹೆಲ್ದಿ ಫುಡ್, ಹೆಲ್ದಿ ಲೈಫ್. ಆರೋಗ್ಯ ಊಟ, ಆರೋಗ್ಯ ಭಾರತ. ಥ್ಯಾಂಕ್ ಯು ಡಾಕ್ಟರ್ ಮನಮೋಹನ್. ಚಂದ್ರು ಅವರೇ, ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಗೋಪಾಲಕೃಷ್ಣ ಶೆಟ್ರೆ, ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಅನಂತ್ ನಾರಾಯಣ್ ಅವರೇ, ಒನ್ಸ್ ಅಗೇನ್. ನೋಡಿ, ಇಂಗ್ಲಿಷಲ್ಲಿ ಒಂದು ಹೇಳಿಕೆ ಇದೆ, ಯು ಆರ್ ವಾಟ್ ಯು ಈಟ್ ಅಂತ. ನೀವೇನ್ ತಿಂತೀರಿ ನೀವು ಅದೇ ಆಗ್ತೀರಿ ಅಂತ. ಅಂದ್ರೆ ಒಂದು ರೀತಿನಲ್ಲಿ ಅದು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು, ಅದು ವ್ಯಕ್ತಿತ್ವಕ್ಕಲ್ಲ. ಮತ್ತೆ ನೀವು ಚಿಕನ್ ತಿಂದ್ರೆ ನೀವು ಚಿಕನ್ ಆಗ್ತೀರಾ ಅಂತ ಕೇಳಿದ್ರೆ ಹಾಗಲ್ಲ. ಅದು ಯು ಆರ್ ವಾಟ್ ಯು ಈಟ್ ಅಂದ್ರೆ ಆರೋಗ್ಯಕರವಾಗಿ ತಿಂದ್ರೆ ಆರೋಗ್ಯವಾಗಿರ್ತೀರಿ ಅನ್ನೋದು ಅದು ಒಂದು ಸಾಲು. ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂದ್ರೆ ಕೇವಲ ನಾವೇ ಮಾಡ್ಕೊಂಡು ತಿಂದ್ರೆ ಮಾತ್ರ ಆಗೋದಿಲ್ಲ. ಅದು ಒಮ್ಮೊಮ್ಮೆ ಹೊರಗೆ ಹೋದಾಗ್ಲೂ ಕೂಡ ವಿಶ್ವಾಸ ಉಳಿಬೇಕು ಅಂದಾಗ ಈ ರೀತಿಯ ರೇಡೂ ಆಗಬೇಕು. ಆ ರೇಡಲ್ಲಿ ರೇಡಲ್ಲಿ ಸಿಕ್ಕಂತ ಒಂದಷ್ಟು ತಪ್ಪಿನ ಮಾಹಿತಿ ಏನಿದೆ ಅದು ಹೊರಗೂ ಬರಬೇಕು. ಜನರಲ್ಲಿ ಜಾಗೃತಿನೂ ಮೂಡಬೇಕು, ಜನ ಅದನ್ನ ಇಟ್ಕೊಂಡು ಪ್ರಶ್ನೆನೂ ಮಾಡಬೇಕು. ಅವಾಗ ಸಾರ್ವತ್ರಿಕ ರೂಪದಲ್ಲಿ ಗುಣಮಟ್ಟ ಅನ್ನೋದು ವೃದ್ಧಿ ಆಗುತ್ತೆ. ವೆರಿ ಕ್ವಿಕ್ಲಿ, ತುಕಾರಾಮ್ ಮುಂಡೆ ಅವ್ರನ್ನ ನಾವು ನೆನೆಸ್ಕೊಂಡು ಮಾತಾಡೋದಾದ್ರೆ, ಈ IAS ಆಫೀಸರ್ 21 ವರ್ಷದಲ್ಲಿ 25 ಟ್ರಾನ್ಸ್ಫರ್ ಅನ್ನ ನೋಡಿದ್ದಾರೆ. ಕಳೆದ ಕೆಲವೇ ತಿಂಗಳುಗಳಲ್ಲಿ ಮುಂಬೈ ಮತ್ತೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ 100ಕ್ಕೂ ಹೆಚ್ಚು ಹೋಟೆಲ್ಗಳನ್ನ ಇವರು ಬಂದ್ ಮಾಡಿಸಿದ್ದಾರೆ. ಅದಕ್ಕಾಗಿ ಇವ್ರ ಬಗ್ಗೆ ಜನರಲ್ಲಿ ವಿಶೇಷವಾದ ಅಭಿಮಾನ ಇದೆ. ಯಾವುದೇ ಅಮಿಷ, ಲಂಚ, ಇನ್ನೊಂದು ಮತ್ತೊಂದಕ್ಕೆ ಮಣಿದೆ ಇವರು 100ಕ್ಕೂ ಹೆಚ್ಚು ಹೋಟೆಲ್ಗಳನ್ನ ಇವರು ಏನು ಕ್ಲೋಸ್ ಮಾಡಿಸಿದ್ದಾರೆ. ಇದಕ್ಕಾಗಿ ಇವ್ರಿಗೆ ಜನಾಭಿಮಾನ ಅನ್ನೋದು ಪ್ರತಿದಿನ ಹೆಚ್ಚುತ್ತಾನೆ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ನೀವು ಇವರ ಕಥೆಯನ್ನ ನೋಡಿರ್ಬೋದು. 21 ವರ್ಷದಲ್ಲಿ 25 ಬಾರಿ ಇವರು ಟ್ರಾನ್ಸ್ಫರ್ ಆಗಿದ್ದಾರೆ ಅಂದ್ರೆ ಇವರು ಯಾವ ರೀತಿಯ ದಕ್ಷ ಅಧಿಕಾರಿ ಇದ್ದಾರೆ ಅನ್ನೋದಕ್ಕೆ ಅದು ಒಂದು ರೀತಿ ಪ್ರಮಾಣೀಕರಣದ ಪತ್ರ ಹಾಗೆ ನಮ್ಮ ಮುಂದೆ ಇರುತ್ತೆ. ಇವರನ್ನ ಮಾದರಿಯಾಗಿ ಇಟ್ಕೊಂಡು ನಮ್ಮ ರಾಜ್ಯದಲ್ಲೂ ಕೂಡ ಈ ಊಟ ಮತ್ತೆ ಆರೋಗ್ಯಕರ ಸ್ವಾದಿಷ್ಟ ಊಟದ ಬಗ್ಗೆ ಒಂದು ಕ್ರಾಂತಿನೇ ನಡೀಲಿ ಅಂತ ಹಾರೈಸ್ತಾ ಇವತ್ತಿನ ಚರ್ಚೆಯನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡ್ತೀರಿ PNS ವಿಸ್ತಾರ, ನೇರ, ನಿಖರ, ಜನಪರ.